ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೀರಾ ಎಲ್ಲರೂ? ಎಲ್ಲಿ ಒಂಚೂರು ಕಾಟೇರ ಸೌಂಡ್ ಬರ್ಲಿ, ಆ ಕಡೆ ಸೈಡು ಇಲ್ಲಿ ಯಾರ ಪ್ರೋಗ್ರಾಮ್ ಬಂದಿರೋದು? ನಾವು ಎಲ್ಲರೂ ಒಂದ್ಸಲಿ ಜೋರಾಗಿ ಹೇಳ್ತೀರಾ, ಅವ್ರ ಹೆಸರು ಕೂಗ್ತೀರಾ? ಇರೋ, ನಾನು 3, 2, 1 ಹೇಳ್ತೀನಿ. 3, 2, 1. ಇನ್ನೊಂದ್ಸಲಿ. ಡಿ ಬಾಸ್, ಡಿ ಬಾಸ್. ಹೆಂಗೆ ಎಲ್ಲರೂ ಕಾಯ್ತಾ ಇದ್ದೀರಾ? ಇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ಮೆಲ್ಲರ ಪ್ರೀತಿಯ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಬರ್ತಾ ಇದ್ದಾರೆ. ಇವತ್ತು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಇರುವಂತ ಎಲ್ಲ ಕನ್ನಡಿಗರು ಕಾಯ್ತಾ ಇರುವಂತ ಏಕೈಕ ವಿಷಯ ಅಂತ ಅಂದ್ರೆ ಕಾಟೇರ ಟ್ರೈಲರ್. ಇಲ್ಲಿ ಬಂದಿರೋಂಥ ಎಲ್ಲ ಸೆಲೆಬ್ರಿಟೀಸು ಆಗಲಿಂದ ಕೂಡ ದರ್ಶನ್ ಸರ್ ಅವರ ಫೋಟೋಗಳು ಇಟ್ಕೊಂಡಿದ್ದೀರಾ ಕೆಲವರು. ಅಲ್ಲೆಲ್ಲ ದರ್ಶನ್ ಸರ್ ಅವರ ಬಾವುಟಗಳು ರಾರಾಜಿಸ್ತಾ ಇದೆ. ಒಂದ್ಸರಿ ಇನ್ನೂ ಜೋರಾಗಿ ಹೆಮ್ಮೆಯಿಂದ ಬಾವುಟಗಳು ರಾರಾಜಿಸ್ಲಿ. ಅದು ಸ್ಪಿರಿಟ್ ಅಂದ್ರೆ ಅದು. ಓಕೆ, ಕಾರ್ಯಕ್ರಮ ಶುರು ಮಾಡೋಣ ಹಂಗಂದ್ರೆ. ನೀವು ಅನ್ಕೊಂತಿರ್ತೀರಿ 2 ಅವರಿಂದ ನಾವು ವೇಟ್ ಮಾಡ್ತಿದ್ದೀವಿ, ಇನ್ನ ಇವ್ರ ಕಾರ್ಯಕ್ರಮ ಶುರು ಮಾಡ್ತಾ ಇಲ್ಲ ಅಂತ ಹೇಳಿ. ಹುಬ್ಳಿ ಹ್ಯಾಪಿನಾ? ಸೊ ನೀವೆಲ್ಲರೂ ಕಾಯ್ತಾ ಇದ್ದಂತಹ ಕ್ಷಣ ದರ್ಶನ್ ಸರ್ ಅವರ ಆಗಮನ ಆಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ದರ್ಶನ್ ಸರ್ ಇಲ್ಲೇ ಕೂತಿರ್ತಾರೆ, ಕಾರ್ಯಕ್ರಮ ನಿಮ್ಮ ಜೊತೆ ನೋಡ್ತಾರೆ. ನಿಮ್ಮ ಸಮ್ಮುಖದಲ್ಲೇ ಕಾಟೇರ ಚಿತ್ರದ ಟ್ರೈಲರ್ ಲಾಂಚ್ ಆಗುತ್ತೆ ಇನ್ ಸ್ವಲ್ಪ ಹೊತ್ತಿನಲ್ಲಿ. ಸೊ ವೇದಿಕೆ ಮುಂಭಾಗದಲ್ಲಿರೋರೆಲ್ಲರೂ ನಮ್ಮ ಅತಿಥಿಗಳಿಗೆ, ಕಲಾವಿದರಿಗೆ ಕೂತ್ಕೊಳ್ಳೋದಕ್ಕೆ ಒಂಚೂರು ಅವಕಾಶ ಮಾಡಿಕೊಡ್ಬೇಕು ಪ್ಲೀಸ್. ಎಲ್ಲರೂ ಕುತ್ಕೊಂಡ್ಬಿಡಿ ಪ್ಲೀಸ್, ಎಲ್ಲರೂ ಕುತ್ಕೊಳ್ಳಿ. ಓಕೆ, ವೇದಿಕೆ ಮುಂಭಾಗದಲ್ಲಿ ಒಂಚೂರು ಕ್ಲಿಯರ್ ಮಾಡಿಬಿಟ್ರೆ ಸರ್ಗೆ ಕಾರ್ಯಕ್ರಮ ನೋಡೋದಕ್ಕೆ ಈಸಿ ಆಗುತ್ತೆ. ಚೂರು ಎಲ್ಲರೂ. ಇದರ ಜೊತೆಗೆ ಕಾಟೇರ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಅಭಿನಯಿಸಿರುವಂತಹ ರವಿ ಚೇತನ್ ಸರ್ ಹಾಗೂ ರೋಹಿತ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೊ ಕಾಟೇರ ಚಿತ್ರದ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ಅವರಿಂದ ತಿಳ್ಕೊಳ್ಳೋಣ. ರೋಹಿತ್ ಹಾಗೂ ರವಿ ಚೇತನ್. ಡಿಸೆಂಬರ್ 29ನೇ ತಾರೀಕು ರಾಕ್ಲೈನ್ ವೆಂಕಟೇಶ್ ಸರ್ ಅವರ ನಿರ್ಮಾಣದ, ತರುಣ್ ಸುರ್ದೀರ್ ಅವರ ನಿರ್ದೇಶನದ ವಿ ಹರಿಕೃಷ್ಣ ಸರ್. ನನಗೆ ಗೊತ್ತು ಧನ್ವೀರ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ. ಮೇಡಮ್ ಫಸ್ಟ್ ಮಾತಾಡ್ಲಿ ಅಂತಾನೆ ಹೇಳ್ತಾರೆ, ನಂಗೆ ಗೊತ್ತು. ಬಟ್ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಧನ್ವೀರ್ ಹಾಗೂ ಮೇಘ ಅವರೇ, ಕಂಗ್ರ್ಯಾಚುಲೇಷನ್ಸ್ ಕೈವಾ ಚಿತ್ರದ ಯಶಸ್ಸಿಗೋಸ್ಕರ. ಚಿತ್ರ ಅಷ್ಟೇ ಅಲ್ಲ, ನಿಮ್ಮ ಅಭಿನಯ, ನಿಮ್ಮ ಪಾತ್ರ ಎಲ್ಲದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಹುಬ್ಳಿ ಒಂದು ವಿಜಯದ ಚಪ್ಪಾಳೆ ಬರಬೇಕು ಪ್ಲೀಸ್ ಕೈವಾ ಚಿತ್ರಕ್ಕೆ. ಆ್ಯಂಡ್ ಈ ಯಶಸ್ಸಿನ ಬಗ್ಗೆ ನಿಮಗೆ ಎಷ್ಟು ಸಂತೋಷ ಇದೆಯೋ, ಒಂದು 100% ಜಾಸ್ತಿ ಹೆಮ್ಮೆ ಅಲ್ಲಿ ಕೂತಿರುವಂತಹ ದರ್ಶನ್ ಸರ್ಗೆ ಆಗ್ತಾ ಇದೆ. ಸೊ ಇವತ್ತು ಕಾಟೇರ ಚಿತ್ರದ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮೇಘ, ಹೌ ಹ್ಯಾಪಿ ಆರ್ ಯು? ನಮಸ್ಕಾರ ಹುಬ್ಳಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ನಾವೀಗಷ್ಟೇ ಕೈವಾ ವಿಜಯ ಯಾತ್ರೆ ಮುಗಿಸ್ಕೊಂಡು ಕಾಟೇರ ಈ
ಒಂದು ಟ್ರೇಲರ್ ಲಾಂಚ್ ಇವೆಂಟ್ಗೆ ನಾವೆಲ್ಲರೂ ಬಂದು ಇಲ್ಲಿ ಸೇರ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಕೈವಾಗೆ ಎಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಹೋಗ್ತಿದೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಆದರೆ ಇವತ್ತು ನಾವಿಲ್ಲಿಗೆ ಬಂದಿರೋದಕ್ಕೆ ಮುಖ್ಯ ಕಾರಣ ನಮ್ಮ ದರ್ಶನ್ ಸರ್. ಕಾಟೇರ ಚಿತ್ರಕ್ಕಾಗಿ ನಾವು ಇವತ್ತಿಲ್ಲಿ ಬಂದು ನಿಂತಿದ್ದೀವಿ. ನಮ್ಮ ತರುಣ್ ಸುಧೀರ್ ಸರ್ ಹಾಗೆ ರಾಕ್ಲೈನ್ ಸರ್ ಪ್ರೊಡಕ್ಷನಲ್ಲಿ ಬರ್ತಿರ್ತಕ್ಕಂಥ ಕಾಟೇರ ಚಿತ್ರ, ಹಾಗೆ ಆರಾಧನಾ ಅವ್ರಿಗೆ ಇದು ಮೊದಲನೇ ಡೆಬ್ಯೂ ಸಿನಿಮಾ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್ ಆರಾಧನಾ ಅವರೇ. ಇದೇ 29ನೇ ತಾರೀಕು ಕಾಟೇರ ಚಿತ್ರ ಬರ್ತಾ ಇದೆ. ಎಲ್ಲರೂ ಎಷ್ಟು ಕುತೂಹಲದಿಂದ ಕಾಯ್ತಿದ್ದೀರಾ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಸರ್, ದರ್ಶನ್ ಸರ್ಗೆ ನಾನು ಇವತ್ತು ಈ ವೇದಿಕೆ ಮೇಲೆ ನಿಂತು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಸರ್. ಯಾಕೆಂದರೆ ಹೊಸ ಪ್ರತಿಭೆಗಳಿಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಬ್ಬರನ್ನು ಬೆಳೆಸ್ತಾ ಇದ್ದಾರೆ. ಸೊ ನಾನು ಯಾವಾಗಲೂ ಎಲ್ಲೇ ಹೋದರೂ ಹೇಳೋದು ಒಂದು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ ಇದೆಯಲ್ಲ, ಅದಕ್ಕೆ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜವಾಗ್ಲೂ ನಮ್ಮ ಕೈವಾ ಚಿತ್ರಕ್ಕೆ ಬೆಂಬಲವಾಗಿ ನಿಂತರು, ಬ್ಯಾಡ್ ಮ್ಯಾನಸ್ ಚಿತ್ರಕ್ಕೆ ಬೆಂಬಲವಾಗಿ ನಿಂತರು, ಹೊಸ ಕಲಾವಿದರು ಎಲ್ರಿಗೂ ಕೂಡ ಸರ್ ಬೆಂಬಲವಾಗಿ ನಿಂತು ಅವ್ರನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಮೀನ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದೇ 29ನೇ ತಾರೀಕು ನಮ್ಮ ಕಾಟೇರ ಚಿತ್ರ ಬರ್ತಿದೆ. ಸೊ ನಾವೆಲ್ಲರೂ ಸೇರಿ, ನಾನೇನು ಹೇಳೋದೇ ಬೇಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾವೆಲ್ಲರೂ ಸೇರಿ ಪಸಂದಾಗವನೇ ಸ್ಟೆಪ್ ಹಾಕ್ತೀವಿ. ಅವರು ಅಯ್ಯಯ್ಯೋ ಇವರಿಬ್ರು ಇಲ್ಲ, ಆಕ್ಚುಲಿ ಇನ್ನೊಂದೇನು ಗೊತ್ತಾ, ಅಭಿ ಅವರು ಮತ್ತೆ ಇವ್ರಿಬ್ರು ಡ್ಯಾನ್ಸ್ ಸ್ಟೆಪ್ ನ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ. ಪಸಂದ್ ಆಗೋನೆ ಸ್ಟೆಪ್ ಧನ್ವೀರ್ ಮತ್ತೆ ಅಭಿಷೇಕ್ ಅಂಬರೀಶ್. ನಮ್ಗೆ ಗೊತ್ತು ಅಭಿಷೇಕ್ ಎಂತ ವಂಡರ್ಫುಲ್ ಡ್ಯಾನ್ಸರ್ ಅಂತ. ಸ್ವಲ್ಪ ಹೊತ್ತಲ್ಲಿ ಪ್ಲಾನ್ ಮಾಡಿದ್ದಾರೆ. ಹೌದೌದು, ಸ್ವಲ್ಪ ಹೊತ್ತಲ್ಲಿ ಟಾಟಾ ಟಾಟಾ ಹಾಯ್ 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 ಅಭಿ. ಅವ್ರು ಎಂತ ಒಳ್ಳೆ ಮನ್ಸು ನೋಡಿ, ಆಂಕರ್ಗೆ ಹಾಯ್ ಹೇಳ್ತಾ ಇದ್ದಾರೆ. ಹಾಯ್ ಅಭಿ. ಧನ್ವೀರ್ ಅವರೇ ನಿಮ್ಮ ಮಾತು ಓಕೆ. ಧನ್ವೀರ್ ಅವ್ರ ಹತ್ರ ಮಾತಾಡೋಕ್ಕಿಂತ ಮುಂಚೆ ಹುಬ್ಬಳ್ಳಿಯ ನಮ್ಮ ಕಾಟೇರ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರ ಆಗಮನ ಆಗಿದೆ. ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು. ಧನ್ವೀರ್, ಸಮಾನತೆಗೆ ಮತ್ತೊಂದು ಹೆಸರು. ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಸರ್. ಹಾಗೇನೆ ವೇದಿಕೆ ಮೇಲೆ ನಮ್ಮ ಧೀರ ನಿರ್ಮಾಪಕರಾದಂತಹ ರಾಕ್ಲೈನ್ ವೆಂಕಟೇಶ್ ಸರ್ ಅವರ ಆಗಮನ ಆಗಿದೆ. ಕಾಟೇರ ಚಿತ್ರದ ನಿರ್ಮಾಪಕರು. ಇದರ ಜೊತೆಗೆ ಕಾಟೇರ ಚಿತ್ರದ ನಾಯಕ ನಟ ಕರೆಯಣ್ವಾ, ಹಾಗೇನೆ ಹುಬ್ಬಳ್ಳಿಯಲ್ಲಿ ಕಾಟೇರ ಹವಾ ವೇದಿಕೆ ಮೇಲೆ ನಿಂತಿದೆ ನಮ್ಮ ಹೆಮ್ಮೆಯ ತೂಗು ದೀಪ ಡಿ ಬಾಸ್ ದರ್ಶನ್ ಸರ್. ಹಾಗೇನೆ ಲೆಟ್ಸ್ ವೆಲ್ಕಮ್ ನಮ್ಮ ಕರ್ನಾಟಕದ ಕನ್ನಡ ಚಲನಚಿತ್ರರಂಗದ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಅಂಡ್ ನಮ್ಮ ಮರ್ರಿ ಟೈಗರ್ ದ ಫೈಟರ್ ವಿನೋದ್ ಪ್ರಭಾಕರ್ ಸರ್. ನಮ್ಮ ಕನಸಿನ ರಾಣಿ ಮಾಲಾಶ್ರೀ ಮ್ಯಾಮ್ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಕಾಟೇರ ಚಿತ್ರದ ಮೂಲಕ ನಾಯಕಿಯಾಗಿ ಆಲ್ರೆಡಿ ಮಿಂಚ್ತಾ ಇರುವಂತಹ ಆರಾಧನಾ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ. ಚಿತ್ರದ ನಿರ್ದೇಶಕರಾದಂತಹ ತರುಣ್ ಸುಧೀರ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಎಸ್, ವೇದಿಕೆಯನ್ನು ಅಲಂಕರಿಸುವಂತಹ ಎಲ್ಲ ಅತಿಥಿಗಳು ದಯಮಾಡಿ ಕೂತ್ಕೋಬೇಕಾಗಿ ಕೋರಿಕೆ. ಯಶಸ್ ಸೂರ್ಯ ಅವರಿಗೆ ಆತ್ಮೀಯವಾದ ಸ್ವಾಗತ. ದಯಮಾಡಿ
ಎಲ್ಲ ಕಲಾವಿದರು ವೇದಿಕೆಯನ್ನು ಅಲಂಕರಿಸಬೇಕು. ಓಕೆ ಓಕೆ ಒಂದು ವಿಶೇಷತೆ, ಹುಬ್ಬಳ್ಳಿಯಲ್ಲಿ ಕಾಟೇರ ಚಿತ್ರದ ಟ್ರೈಲರ್ ಲಾಂಚ್ ಏನಾಗ್ತದೆ, ಈ ಚಿತ್ರದ ಟ್ರೈಲರ್ ಲಾಂಚ್ನ ಒಂದು ವಿಶೇಷತೆ ನಾವು ಹೇಳಲೇಬೇಕು. ಸಹಜವಾಗಿ ನೀವು ನೋಡಿರ್ತೀರ, ಎಲ್ಲ ಸಿನಿಮಾಗಳ ಟ್ರೈಲರ್ ಲಾಂಚ್ ಇವೆಂಟ್ ಅಂತ ಬಂದಾಗ ಯೂಟ್ಯೂಬಲ್ಲಿ ಒಂದು 5 ಗಂಟೆಗೆ 6 ಗಂಟೆಗೇನೆ ಟ್ರೈಲರ್ ಲಾಂಚ್ ಆಗಿರುತ್ತೆ. ಆದರೆ ಸೆಲೆಬ್ರಿಟಿಗಳ ಸೆಲೆಬ್ರಿಟಿ ದರ್ಶನ್ ಸರ್ ಅವರ ಆಸೆ ಏನಂದ್ರೆ, ಯಾವಾಗ ಸೆಲೆಬ್ರಿಟಿಗಳು ಟ್ರೈಲರ್ ನೋಡ್ತಾರೋ ಆವಾಗಲೇ ಆ ಟ್ರೈಲರ್ ಅಫಿಷಿಯಲ್ ಆಗಿ ಲಾಂಚ್ ಆಗಬೇಕು ಅನ್ನೋದು ಬಹುಶಃ ಚಿತ್ರರಂಗದ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಸೆಲೆಬ್ರಿಟಿಗಳು ಟ್ರೈಲರ್ ನೋಡಿದ ನಂತರ ಯೂಟ್ಯೂಬ್ ಅಲ್ಲಿ ಬಿಡುಗಡೆ ಆಗಲಿದೆ. ಸೊ ಇವತ್ತು ಧೀರ ನಿರ್ಮಾಪಕರಾದಂತಹ ರಾಕ್ಲೈನ್ ವೆಂಕಟೇಶ್ ಸರ್ ನಿರ್ಮಾಣದ, ತರುಣ್ ಸುಧೀರ್ ಅವರ ನಿರ್ದೇಶನದ, ಹರಿಕೃಷ್ಣ ಸರ್ ಅವರ ಸಂಗೀತ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಆರಾಧನಾ ಅಭಿನಯದ ಕಾಟೇರ ಚಿತ್ರದ ಟ್ರೈಲರ್ ಈಗ ಎಲ್ಲ ಸೆಲೆಬ್ರಿಟಿಗಳ ಸಮ್ಮುಖದಲ್ಲಿ ನಡೆಯಲಿದೆ. ಇದನ್ನ ಮಾಡ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆಯ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರು. ಸರ್, ಕಾಟೇರ ಟ್ರೈಲರ್ ಆಲ್ ದ ಬೆಸ್ಟ್ ಅಂತ ನೀವು ಹೇಳ್ಬಿಟ್ರೆ. ಎಲ್ಲ ಕಲಾವಿದರು ಹಾಗೆ ಒಂಚೂರು ಈ ಕಡೆ ಬಂದ್ಬಿಟ್ರೆ ಇದ್ರಲ್ಲಿ ಪ್ಲೇ ಆಗುತ್ತೆ. ಕಾಟೇರ ಚಲನಚಿತ್ರದ ಟ್ರೈಲರ್ ಬಿಡುಗಡೆ ಅದಕ್ಕೆ ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ. ಐ ವಿಶ್ ಆಲ್ ದಿ ಬೆಸ್ಟ್ ಟು ದಿಸ್ ಕಾಟೇರ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಹುಬ್ಳಿ ಬರ್ಲಿ ಟ್ರೈಲರ್. ಹುಬ್ಳಿ ಒನ್ಸ್ ಮೋರ್ ಬೇಕಾ? ಹುಬ್ಬಳ್ಳಿಯ ಎಲ್ಲ ಅಭಿಮಾನಿಗಳಿಗೋಸ್ಕರ, ದರ್ಶನ್ ಸರ್ ಅವರ ಎಲ್ಲ ಸೆಲೆಬ್ರಿಟಿಗಳಿಗೋಸ್ಕರ, ಮುಖ್ಯವಾಗಿ ನಮ್ಮ ದೇಶದ ಬೆನ್ನೆಲುಬು ರೈತರಿಗೋಸ್ಕರ ಒನ್ಸ್ ಮೋರ್. ಅತಿ ದೊಡ್ಡ ಫ್ಯಾನ್ ಯಾರು ಅಂತ ಅಂದಾಗ ಧನ್ವೀರ್ ಅವರು ನಾನೇ ಅಂತ ಹೇಳಿದರೆ, ಅದನ್ನ ಪ್ರೂವ್ ಕೂಡ ಮಾಡಿದ್ದಾರೆ. ಅಭಿಮಾನಿಯಾಗಿ ದರ್ಶನ್ ಸರ್ ಅವರ ಕಾಟೇರ ಚಿತ್ರದ ಬಗ್ಗೆ ಟ್ರೈಲರ್ ಲಾಂಚ್ ಆಯ್ತು ಇವತ್ತು, ಹೆಂಗ್ ಅನ್ಸ್ತಾ ಇದೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೈವಾ ಚಿತ್ರಗೆ ಇಷ್ಟು ಸಪೋರ್ಟ್ ಮಾಡಿ ಎಲ್ಲ ಕಡೆ ಯಶಸ್ವಿಯಾಗಿ ಅಂದರೆ ಪ್ರದರ್ಶನ ಕಾಣ್ತಿದೆ. ಇವತ್ತು ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕೆ ಬಂದಿಲ್ಲ. ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣ ಅವರು ಚಿತ್ರ ಇದೇ ಡಿಸೆಂಬರ್ 29ನೇ ತಾರೀಕು ಕಾಟೇರ ರಿಲೀಸ್ ಆಗ್ತಿದೆ. ಅಣ್ಣ, ನಾನೇ ಫಸ್ಟ್ಲಿ ವಿಶ್ ಮಾಡ್ತೀನಿ ನಿಮಗೆ. ಕಂಗ್ರ್ಯಾಚುಲೇಷನ್ಸ್. ಸಿನಿಮಾ ಗೆದ್ದಾಗಿದೆ ಆಲ್ರೆಡಿ. ಅನುಶ್ರೀ ಮೇಡಮ್ ಆಗಲೇ ಹೇಳ್ತಿದ್ರು, ಭೂಮಿ ನಡಗುತ್ತೆ ಆಕಾಶ ಗುಡುಗುತ್ತೆ ಅಂತ. ನಾನು ಇನ್ನೊಂದು ಸೇರಿಸ್ತೀನಿ, ಭೂಮಿ ನಡಗುತ್ತೆ ಆಕಾಶ ಗುಡುಗುತ್ತೆ, ಕಾಟೇರ ಗೆದ್ದಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮಂತ ಕಲಾವಿದ ಹೀಗಿರ್ಲಿ ಅಂತ ಕೇಳ್ಕೊಂಡಿರೋಣ. ಹೆಂಗೆ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಧನ್ವೀರ್ ಅವರೇ. ಅಂಡ್ ಧನ್ವೀರ್ನ ನಾನು ಮತ್ತೆ ಕರಿತೀನಿ, ಧನ್ವೀರ್ ಅಭಿಷೇಕ್ ಅವ್ರನ್ನ. ಆರಾಧನಾ ಮಾತಾಡಾದ ನಂತರ ಈ ಪಸಂದವನೇ ಸ್ಟೆಪ್ನ ಒಂಚೂರು ಪ್ರಾಕ್ಟೀಸ್ ಮಾಡಿಬಿಟ್ಟು ಅವ್ರು 3 ಜನ ನಮಗೋಸ್ಕರ ಡ್ಯಾನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ಧನ್ವೀರ್, ಥ್ಯಾಂಕ್ ಯು ಮೇಘ, ಒಳ್ಳೇದಾಗಲಿ, ಕೀಪ್ ರಾಕಿಂಗ್. ಥ್ಯಾಂಕ್ ಯು. ಕಾಟೇರ ಚಿತ್ರದ ಟ್ರೈಲರ್ ಅನ್ನ ನೋಡಿದಿರಾ? ಇನ್ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ಸೆಲೆಬ್ರಿಟೀಸ್ ಜೊತೆ ಮಾತಾಡೋದಕ್ಕೆ ದರ್ಶನ್ ಸರ್ ಅವರು ಸ್ಟೇಜ್ ಮೇಲೆ ಬರ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಕಾಟೇರ ಚಿತ್ರದ ಹಾಡನ್ನ ನಿಮಗಾಗಿ ಹಾಡೋದಕ್ಕೆ ಹೇಮಂತ್ ಸರ್ ಅವರು ಬರ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಹೇಮಂತ್ ಸರ್. ಓಕೆ, ಕಾಟೇರ ಚಿತ್ರದ ಟೈಟಲ್ ಸಾಂಗ್ ನ ಡಾನ್ಸ್ ಪರ್ಫಾರ್ಮೆನ್ಸ್ಗಾಗಿ ನಮ್ಮ ಎಲ್ಲ ಡಾನ್ಸರ್ಸ್ ಕಾಯ್ತಾ ಇದ್ದಾರೆ. ಒಂದೆರಡು ಸ್ಟೆಪ್ ಹಾಕೋಣ, ಆ ಸ್ಟೆಪ್ ನೋಡೋಣ. ಅದಾದ ನಂತರ ಸ್ವಲ್ಪ ಹೊತ್ತಿನಲ್ಲಿ ಅಭಿಷೇಕ್ ಅಂಬರೀಶ್ ಅವ್ರು ಬರ್ತಾರೆ, ವಿನೋದ್ ಪ್ರಭಾಕರ್ ಸರ್ ಅವ್ರು ಬರ್ತಾರೆ, ಮಾಲಾಶ್ರೀ ಮ್ಯಾಮ್ ಬರ್ತಾರೆ, ಆರಾಧನಾ ಅವ್ರು ಬರ್ತಾರೆ, ದರ್ಶನ್ ಸರ್ ಬರ್ತಾರೆ. ಕ್ಯಾನ್ ವಿ ಹ್ಯಾವ್ ದ ಡಾನ್ಸರ್ಸ್ ಆನ್ ಸ್ಟೇಜ್ ಪ್ಲೀಸ್?
ನಾವು ಇದುವರೆಗೂ ಮಾಲಾಶ್ರೀ ಮ್ಯಾಮ್ನ ಟೆರರ್ ಆಗಿ ನೋಡಿದೀವಿ, ಅವ್ರು ಸಖತ್ತಾಗಿ ಸ್ಟೆಪ್ ಹಾಕೋದು ನೋಡಿದೀವಿ, ಫೈಟ್ ಮಾಡೋದು ನೋಡಿದೀವಿ, ಡೈಲಾಗ್ ಹೊಡೆಯೋದು ನೋಡಿದೀವಿ. ಆದರೆ ಇವತ್ತು ಅವ್ರು ಸ್ವಲ್ಪ ಗರ್ವದಿಂದ ಬಂದಿದ್ದಾರೆ, ಹೆಮ್ಮೆಯಿಂದ ಬಂದಿದ್ದಾರೆ. ಯಾಕಂದ್ರೆ ಇವತ್ತು ಅವರ ಮಗಳ ಲಾಂಚ್ ಆಗ್ತಾ ಇದೆ. ಅದು ರಾಕ್ಲೈನ್ ವೆಂಕಟೇಶ್ ಸರ್ ಅವರ ನಿರ್ಮಾಣ, ತರುಣ್ ಅವರ ನಿರ್ದೇಶನ, ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಕೂತಿರೋದಾರಲ್ಲ ದರ್ಶನ್ಸ್ ಅವರ ಜೊತೆ ಲಾಂಚ್ ಆಗ್ತಾ ಇರೋದು. ಆ ತಾಯಿಗೆ ನಿಜವಾಗ್ಲೂ ಇವತ್ತು ತುಂಬಾ ಹೆಮ್ಮೆ ಪಡುವಂತ ಕ್ಷಣ. ಮ್ಯಾಮ್, ಫಸ್ಟ್ ನಿಮ್ಮಿಂದಾನೇ ಮಾತು ಶುರು ಮಾಡ್ತೀನಿ, ಅದು ಆಶೀರ್ವಾದದ ಮಾತಾಗ್ಲಿ. ಯೋರ್ ವರ್ಡ್ಸ್. ಹುಬ್ಳಿ ಎಲ್ಲರಿಗೂ ನಮಸ್ಕಾರ. ಆರಾಮಿದ್ರಿ? ನಿಮ್ಮೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ಭಾಳ ವರ್ಷ ಆಯಿತು, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನಿಮ್ಮೆಲ್ಲ ನೋಡಿ. ಇವತ್ತು ಕಾಟೇರ ಟ್ರೈಲರ್ ರಿಲೀಸ್ ಆಗಿದೆ. ಫಸ್ಟು ನಾನು CM ಸಾಹೇಬ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಏನು ಹೇಳೋದು, ತುಂಬ ತುಂಬ ಖುಷಿಯಲ್ಲಿದ್ದೀನಿ. ನನಗೆ ತುಂಬ ಖುಷಿಯಾಗಿದೆ. ಆಮೇಲೆ ನಾನು ಇಲ್ಲಿ ಹುಬ್ಳಿಯಲ್ಲಿ ಒಂದು ಹಕ್ಕಾಗಿ ಕೇಳ್ತಾ ಇದ್ದೀನಿ, ನನ್ನ ಮಗಳು ಕನ್ನಡ ಇಂಡಸ್ಟ್ರಿಗೆ ರಾಕ್ಲೈನ್ ಪ್ರೊಡಕ್ಷನಲ್ಲಿ, ತರುಣ್ ಸರ್ ಡೈರೆಕ್ಷನಲ್ಲಿ, ಮೇನ್ ಆಗಿ ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ಅವ್ರ ಜೊತೆಯಲ್ಲಿ ಅಭಿನಯಿಸ್ತಿರೋದು. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಇರಬೇಕು. ನೀವು ನನಗೆ ಆಶೀರ್ವಾದ ಪ್ರೀತಿ ಕೊಟ್ಟು ಈ ಸ್ಥಾನದಲ್ಲಿ ನಿಲ್ಲಿಸಿದ್ದೀರಾ. ಹಾಗೆ ನೀವೆಲ್ಲರೂ ನನ್ನ ಮಗಳಿಗೆ ನನಗಿಂತ ಹೆಚ್ಚಾಗಿ ನೀವು ಬೆಳೆಸಬೇಕು. ಅದಕ್ಕೆ ನೀವು ಕಾಟೇರ ಚಿತ್ರ ಪ್ರತಿಯೊಬ್ಬರು, ಪ್ರತಿ ಹೆಣ್ಣು, ಪ್ರತಿ ಹೆಂಗಸು, ಪ್ರತಿ ಮಕ್ಕಳು ಎಲ್ಲರೂ ಪಿಕ್ಚರ್ ನೋಡಬೇಕು, ಗೆಲ್ಲಿಸ್ಬೇಕು, ನಮ್ಮ ಕನ್ನಡನ ಗೆಲ್ಲಿಸ್ಬೇಕು. ಈ ಪಿಕ್ಚರ್ ದೊಡ್ಡ ಸಕ್ಸಸ್ ಮಾಡಬೇಕು. ಈ ಪಿಕ್ಚರ್ ದೊಡ್ಡ ಸಕ್ಸಸ್ ಆಗುತ್ತೆ. ಯಾಕಂದರೆ ಈ ಪಿಕ್ಚರಲ್ಲಿ ಅಂಥ ಒಂದು ಕಥೆ ಇದೆ, ಅಂಥ ಒಂದು ಸೀನ್ಗಳಿದೆ. ಇನ್ನೊಂದು ಹೇಳ್ತೀನಿ, ನಾನು ಫಸ್ಟ್ ಟೈಮ್ ದರ್ಶನ್ ಸರ್ ಅವ್ರನ್ನ ಒಂದು ಟೋಟಲಿ ಡಿಫ್ರೆಂಟ್ ರೋಲಲ್ಲಿ ನೋಡಿದ್ದೀನಿ, ಡಿಫ್ರೆಂಟ್ ಕ್ಯಾರೆಕ್ಟರ್ ನೋಡಿದ್ದೀನಿ, ಡಿಫ್ರೆಂಟ್ ಗೆಟಪಲ್ಲಿ ನೋಡಿದ್ದೀನಿ. ಕೆಲವು ಸೀನಲ್ಲಿ ನನ್ನ ಕಣ್ಣಲ್ಲಿ ನನಗೆ ಗೊತ್ತಿಲ್ಲದೆ ನೀರು ಬಂದಿದೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಓ ಮೈ ಗಾಡ್, ಹ್ಯಾಟ್ಸ್ ಆಫ್ ದರ್ಶನ್ ಜಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಸೀನಲ್ಲಿ. ಆಮೇಲೆ ಒಂದು ಕೆಲವು ಮಾಸ್ ಸೀನ್ಗಳಿದೆ, ಅಷ್ಟೇ ಈ ಪಿಕ್ಚರಲ್ಲಿ. ಆಮೇಲೆ ಇನ್ನೊಂದು ಬಿಗಿನಿಂಗ್ ಇಂಟ್ರಡಕ್ಷನಲ್ಲಿ ನೀವೆಲ್ಲರೂ ಸೀಟಿ ಹೊಡಿತೀರೋ, ಇಲ್ಲ ಕ್ಲ್ಯಾಪ್ ಹೊಡಿತೀರೋ, ಇಲ್ಲ ಚೇರ್ ಮೇಲೆ ಎದ್ದು ಕುಣಿತಿರೋ, ಎಲ್ಲರೂ ಶಾಕಾಗಿ ಸೈಲೆಂಟಾಗಿ ನೋಡ್ತಿರೋ. ಹ್ಯಾಟ್ಸ್ ಆಫ್ ಫಾರ್ ತರುಣ್ ಸರ್. ನಿಜವರು ಪ್ರತಿಯೊಂದು ಸೀನು, ಪ್ರತಿಯೊಂದು ಸನ್ನಿವೇಶನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕೆಲಸ ಮಾಡ್ತಾಯಿದ್ರು, ನಾನು ಕೂತ್ಕೊಂಡು ಫುಲ್ ಎಲ್ಲರೂ ಕೆಲಸ ನೋಡ್ತಾ ಇದ್ದೆ ಶೂಟಿಂಗ್ ಸ್ಪಾಟಲ್ಲಿ. ಆಮೇಲೆ ಚೆನ್ನಾಗಿ ಊಟ ಮಾಡ್ತಾಯಿದ್ದೆ. ದರ್ಶನ್ ಸರ್ ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ಪ್ರತಿ ದಿವಸನೂ ಒಂದು ಹಬ್ಬನೇ, ಊಟದ ಹಬ್ಬ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ನನ್ನ ಮಗಳು ಇಂಥ ಒಂದು ಕಾಂಬಿನೇಷನಲ್ಲಿ ಬಂದಿದ್ದಕ್ಕೆ ನಂಗೆ ತುಂಬ ಗೌರವ ಅನಿಸ್ತಾ ಇದೆ. ಐ ಆಮ್ ರಿಯಲಿ ಪ್ರೌಡ್. ಹಾಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ರಾಕ್ಲೈನ್ ಸರ್, ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ನಾನು ಒಂದು ಫೋನ್ ಮಾಡಿದೆ ಅವ್ರಿಗೆ, ಅವ್ರನ್ನ ಇಲ್ಲಿ ಬಂದು ನಿಲ್ಲಿಸಿದ್ದಾರೆ. ಥ್ಯಾಂಕ್ ಯು. ಹಾಗೆ ತರುಣ್ ಸರು ನಿಜವಾಗ್ಲೂ ದೆಟ್ಸ್ ನೋ ವರ್ಡ್ಸ್. ನೀವು ಪಿಕ್ಚರ್ ನೋಡಲೇಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರು ಡೈರೆಕ್ಷನಲ್ಲಿ ಅವ್ಳು ಬರ್ತಿರೋದು ರಿಯಲಿ ಹ್ಯಾಟ್ಸ್ ಆಫ್. ಆಮೇಲೆ ಇವ್ರ ಜೊತೆಯಲ್ಲಿ ಎಲ್ಲ ಕೋ ಸ್ಟಾರ್ಸ್, ಈಗ ವಿನೋದ್ ಅಲ್ವಾ ಆಗಲಿ, ಶ್ರುತಿ ಅವರಾಗಲಿ, ಇಲ್ಲ ಗೋವಿಂದ್ ಆಗಲಿ, ಇಲ್ಲ ಅವಿನಾಶ್ ಅವರು, ಆಮೇಲೆ ಮೇಯ್ನ್ಲಿ ಜಗಪತ್ ಬಾಬು ಅವರು, ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಅವರೆಲ್ಲರ ಮಧ್ಯದಲ್ಲಿ ಇವಳು ಆ್ಯಕ್ಟ್ ಮಾಡ್ತಿರೋದು, ಇವಳ ಕ್ಯಾರೆಕ್ಟ್ರು ಅಯ್ಯೋ ತುಂಬ ಅಂದರೆ ಆಶ್ಚರ್ಯ ಆಗುತ್ತೆ. ಅಷ್ಟು ಚೆನ್ನಾಗಿ, ನನಗೆ ತುಂಬ ಭಯ ಇತ್ತು ಇವಳು ಹೆಂಗೆ ಮಾಡ್ತಾಳೆ ಅಂತ. ಬಟ್ ಸ್ಕ್ರೀನಲ್ಲಿ ನೋಡಿ ಒಂದು ಸೆಕೆಂಡ್ ಅಷ್ಟೇ. ಬ್ಲಡ್ ಅಲ್ಲಿ ಇದೆ ಮ್ಯಾಮ್ ಪರ್ಫಾರ್ಮೆನ್ಸು. ನಿಜವಾಗ್ಲೂ ನೀವೆಲ್ಲರೂ ನೋಡಬೇಕು, ತುಂಬ ತುಂಬ ಚೆನ್ನಾಗಿದೆ ಪಿಕ್ಚರು. ಥ್ಯಾಂಕ್ ಯು ಮ್ಯಾಮ್. ನೀವೆಲ್ಲರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿದ್ರಿ. ಈಗ ತಾಯಿಯಾಗಿ ಅಲ್ಲ, ಅಮ್ಮನಾಗಿ ಅಲ್ಲ, ಮಾಲಾಶ್ರೀ ಮೇಡಮ್ ದ ಲೇಡಿ ಸೂಪರ್ ಸ್ಟಾರ್ ಆಗಿ ಹೇಳೋದಾದ್ರೆ ಹೊಸ ಹೀರೋಯಿನ್ ಪರ್ಫಾರ್ಮೆನ್ಸ್ ಹೆಂಗಿದೆ ಮ್ಯಾಮ್? ನಿಜವಾಗ್ಲೂ ಹೇಳಬೇಕು ಅಂದರೆ ಹೊಸ ಪಿಕ್ಚರ್ ಥರ ಅನಿಸ್ತಾ ಇಲ್ಲ, ಮೊದಲನೇ ಪಿಕ್ಚರ್ ನಿಜವಾಗ್ಲೂ ನನಗನ್ಸುತ್ತೆ ಅವಳ ತಾಯಿ ಹೆಸರನ್ನ ಹೆಮ್ಮೆ ಅನಿಸ್ತಾ ಇದೆ ನಿಜವಾಗ್ಲೂ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಆ ಹೆಮ್ಮೆ, ಆ ಅಭಿಮಾನ ನಿಮ್ಮ ಕಣ್ಗಳಲ್ಲಿ ನಮಗೆ ಕಾಣ್ತಾ ಇದೆ. ಆ್ಯಂಡ್ ಆರಾಧನಾ, ಎಲ್ಲರ ಬಾಯಲ್ಲೂ ಒಂದೇ ಹಾಡು,
ಪಸಂದಾಗವನೆ. ಸೊ ಮೊದಲನೇದಾಗಿ ಆ ಒಂದು ಸ್ಟೆಪ್ಪಲ್ಲಿ ಒಂದು ಹಾಡಲ್ಲೇ ಎಲ್ಲರ ಪಸಂದ್ ಹೀರೋಯಿನ್ ಆಗ್ಬಿಟ್ಟಿದ್ದೀರಾ. ಹುಬ್ಳಿಗೆ ಸ್ವಾಗತ. ಇದು ಮೊದಲ ದೊಡ್ಡ ವೇದಿಕೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಖುಷಿಯನ್ನು ವ್ಯಕ್ತಪಡಿಸಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಟ್ರೇಲರ್ ಪಸಂದ್ ಆಗಾಯ್ತಾ? ನಿಮ್ಮೆಲ್ಲರನ್ನು ನೋಡಿ ತುಂಬ 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 ಸಂತೋಷ ಅನಿಸ್ತಾ ಇದೆ. ನಾನು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಹೆಂಗೆ ಅಂತ. ಇದು ನಾನು ಫಸ್ಟ್ ದೊಡ್ಡ ವೇದಿಕೆ ಮೇಲೆ ಬಂದಿದ್ದೀನಿ, ಅಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್. ಫಸ್ಟ್ ಆಫ್ ಆಲ್ ನಾನು ನನ್ನ ಮೊದಲನೆಯ ಹೆಜ್ಜೆ ರಾಕ್ಲೈನ್ ಸರ್ ಅವರ ಪ್ರೊಡಕ್ಷನಲ್ಲಿ ತೊಗೊಂಡಿದ್ದೀನಿ. ತರುಣ್ ಸರ್ ಅವರ ನಿರ್ದೇಶನದಲ್ಲಿ ನಾನು ಸ್ಟೆಪ್ ತೊಗೊಂಡಿದ್ದೀನಿ. ಅದರೆಲ್ಲ ಮೇಲೆ ನಾನು ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ಸರ್, ನನ್ನ ಪ್ರೀತಿಯ ಹೀರೋ ಸರ್ ಜೊತೆ ನಾನು ಮೊದಲ ಹೆಜ್ಜೆ ತೊಗೊಂಡಿದ್ದೀನಿ. ಐ ಆಮ್ ಸೋ ಗ್ರೇಟ್ಫುಲ್. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ, ಈ ಪಿಕ್ಚರ್ ಮಾಡ್ತಾಯಿದ್ದೀನಿ. ಅಪ್ಪ ಅಮ್ಮ ಅವರ ನಮ್ಮ ಅಪ್ಪ ರಾಮು ಅವರ ಮೇಲೆ ನೀವು ತೋರಿಸಿದ ಪ್ರೀತಿ, ಅಮ್ಮ ಮೇಲೆ ತೋರಿಸಿದ ಪ್ರೀತಿ, ನಿಮ್ಮ ಆಶೀರ್ವಾದ ಎಲ್ಲ ಅವರು ಈ ಮಠ ಈ ಹಂತಕ್ಕೆ ನೀವು ತೊಗೊಂಡು ಬಂದಿದ್ದೀರಾ. ಆ ಸೇಮ್ ಪ್ರೀತಿ, ಆ ಸೇಮ್ ಆಶೀರ್ವಾದ, ಆ ಸಪೋರ್ಟು ನನ್ನ ಮೇಲೆ ಕೂಡ ಇರಲಿ ಅಂತ ನಾನು ಕೇಳ್ಕೊತೀನಿ. ಹೃದಯ ಪೂರ್ತಿಯಾಗಿ ನಾನು ಕೇಳ್ಕೊತಾ ಇದ್ದೀನಿ. ಅಯ್ಯೋ, ಇದೆಲ್ಲ ನಿಮ್ಮ ಜೋಶ್ ನೋಡಿ ನಂಗೆ ಜೋಶ್ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಇನ್ನೊಂಚೂರು ಜೋಶ್ ಕೊಡ್ರಪ್ಪ, ಜೋಶ್ ಕೊಡಿ ಅವ್ರಿಗೆ. ಈ 29 ಡಿಸೆಂಬರ್ಗೆ ನಮ್ಮ ಕಾಟರ ಚಿತ್ರ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಈ ಜೋಶ್ ನೋಡಿ ನಾನು ಹೇಳ್ಬೇಕಾ ಥಿಯೇಟರ್ಗೆ ಹೋಗಿ ನೋಡಿ ಅಂತ? ಹೇಳ್ಬೇಕಾ? ಇಲ್ಲ ಅಲ್ಲ, ಅವಶ್ಯಕತೆನೇ ಇಲ್ಲ. ಎಲ್ಲರೂ ಹೋಗಿ ನೋಡಿ, ನನ್ನ ಕಡೆನೂ ಸ್ವಲ್ಪ ನೋಡಿ. ಅಂದ್ರೆ ಥಿಯೇಟರ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಅವ್ರು ಬಂದ್ರೆ ಅವ್ರನ್ನೂ ನೋಡ್ಬೇಕಂತೆ ಸರ್ ಒಂಚೂರು. ಇಲ್ಲ ನೋಡಿಲ್ಲ ಅಂದ್ರೆ ಡೈರೆಕ್ಟ್ ಟ್ರೈಲರ್ ಅಲ್ಲಿ ಇಟ್ರಲ್ಲ ಹಿಂಗೆ ಕತ್ತಿನ ಹಂಗೆ ಇಟ್ಬಿಡ ಹಿಂಗೆ ಸೇಮ್ ಹೀಗೆ ಮಚ್ ತಗೊಂಡು ಇಟ್ಕೊಳ್ತೀನಿ ಅಷ್ಟೇ. ಓಕೆ, ತುಂಬಾ ತುಂಬಾ ಖುಷಿ ಅನಿಸ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇಡೀ ಕಾಟರ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆರಾಧನಾ. ನನ್ಗೇನಂದ್ರೆ ಈ ತರ ಕ್ಷಣಗಳು ಮತ್ತೆ ಬರೋದಿಲ್ಲ. ವೇದಿಕೆ ಮೇಲೆ ನಿಂತಿರೋದು ನನ್ನ ಪ್ರಕಾರ ಸೌತ್ ಇಂಡಿಯಾದಲ್ಲೇ ಹೀರೋಯಿನ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಡಾನ್ಸರ್ ಅಂದ್ರೆ ಮಾಲಾಶ್ರೀ ಮ್ಯಾಮು. ಮೊನ್ನೆ ಏರ್ಪೋರ್ಟ್ ಅಲ್ಲಿ ಪಸಂದ್ ಆಗೋದೇ ಸ್ಟೆಪ್ ಮಾಡಿದ್ದಾರೆ ಮೇಡಮ್. ಏರ್ಪೋರ್ಟ್ ಎಲ್ಲ ಇಲ್ಲ ಮೇಡಮ್, ಇಲ್ಲಿ ನೋಡಿ ಸೆಲೆಬ್ರಿಟಿಗಳು ಲಕ್ಷಾಂತರ ಮಂದಿ, ಸಾವಿರಾರು ಮಂದಿ ಇಲ್ಲಿದ್ದಾರೆ. ಕನಸಿನ ರಾಣಿ ಮತ್ತೆ ಅವರ ನನಸು ಆರಾಧನಾ ಇಬ್ರು ಆ ಪಸಂದ್ ಆಗೋದೇ ಸ್ಟೆಪ್ ಮಾಡ್ಬಿಟ್ರೆ ಸೂಪರ್ ಹಿಟ್ ಇವೆಂಟ್ ಇವತ್ತು. ನೀವು ಮಾಡ್ತೀರಾ? ಅಯ್ಯೋಯ್ಯೋ, ನಾನಂದ್ರೆ ದೃಷ್ಟಿ ಬೊಟ್ಟಿದ್ದಂಗೆ ಇರ್ತೀನಿ ನಾನು. ನಿಂಬೆಹಣ್ಣು ತರ ದೃಷ್ಟಿಗೊಂಬೆ ತರ ಸೈಡಲ್ಲಿದ್ರೆ ಬೆಟ್ರು. ನೀವಿಬ್ರು ಮಾಡಿ, ನಾವೆಲ್ಲ ವಿಸಿಲ್ ಹೊಡಿತೀವಿ. ಓಕೆನಾ? ರೆಡಿ? ವಿಸಿಲ್ ಬರ್ಲಪ್ಪ ಮಾಲಾಶ್ರೀ ಮ್ಯಾಮ್ ಮತ್ತೆ ಆರಾಧನಾಗೆ. ಮೇನ್ಲಿ ದರ್ಶನ್ ನಿಮ್ಗೋಸ್ಕರ. ಸೌಂಡ್ ಕಟ್. ನಾನು ಇಲ್ಲಿ ಡ್ಯಾನ್ಸ್ ಮಾಡಿ ನಿಮ್ಗೋಸ್ಕರ. ಲವ್ ಯು ದರ್ಶನ್ ಜಿ. ಮ್ಯೂಸಿಕ್. ಪ್ಲೀಸ್ ಅಭಿಮಾನಿಗಳ ಕೋರಿಕೆ ಒನ್ಸ್ ಮೋರ್ ಪ್ಲೀಸ್. ದರ್ಶನ್ ಸರ್ ಹೇಳಿದ್ರು ಆ ನೆಕ್ ಮೂವ್ಮೆಂಟ್ ಇದುವರೆಗೂ ಯಾವರೆಗೂ ಮಾಡಕ್ಕಾಗಲ್ಲ. ಆಕ್ರೋಶ್ ಸೌಂಡ್.
ಯಾಕೆ ಯಾಕೆ ಮಾಲಾಶ್ರೀ ಮ್ಯಾಮ್ ಅವತ್ತು ಇವತ್ತು ಯಾವತ್ತಿಗೂ ನಂಬರ್ 1 ನಾಯಕ ನಟಿ. ಆ ಎನರ್ಜಿ ನೋಡ್ರಿ, ಆ ಖುಷಿ ನೋಡಿ, ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಬರಬೇಕು ನಮ್ಮ ಈ ಹೆಮ್ಮೆಯ ಕಲಾವಿದೆ ಮಾಲಾಶ್ರೀ ಮ್ಯಾಮ್. ಪ್ಲೀಸ್ ಆ ಸ್ಟ್ಯಾಂಡಿಂಗ್ ಓವೇಷನ್. ಇಂಥ ಅದ್ಭುತವಾದಂಥ ಕಲಾವಿದೆ ನಮ್ಮ ಕನ್ನಡದವ್ರು ಅಂತ ಹೇಳ್ಕೊಳ್ಳೋಕೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಥ್ಯಾಂಕ್ ಯು ಎವ್ರಿ ಒನ್. ಮ್ಯಾಮ್, ನಿಮ್ಮನ್ನ ಹೇಗೆ ಕನ್ನಡಿಗರು ದಕ್ಷಿಣ ಭಾರತದವರು ಅಪ್ಪಿ ಒಪ್ಪಿ ಮುದ್ದಾಡಿದ್ರು ಅಷ್ಟೇ ಪ್ರೀತಿ ಅಭಿಮಾನ ಆರಾಧನಾ ಅವ್ರಿಗೂ ಕೂಡ ಎಲ್ಲರೂ ಕೊಡ್ತಾರೆ. ಆರಾಧನಾ ಅವರೇ, ಬೆಸ್ಟ್ ವಿಶಸ್. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕದವರು ನಿಜವಾದ ಅಭಿಮಾನಿಗಳು. ಹುಬ್ಬಳ್ಳಿ ಈ ಕಲಾವಿದನ ಕೈ ಹಿಡ್ದಿದೆ ಅಂತಂದ್ರೆ ಇಡೀ ಕರ್ನಾಟಕ ಇಂಡಿಯಾನ ನಿಮ್ಮ ಕೈ ಹಿಡ್ದ ಹಾಗೆ. ಹುಬ್ಬಳ್ಳಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಆರಾಧನಾ ಅವರಿಗೆ ಪ್ಲೀಸ್. ಥ್ಯಾಂಕ್ ಯು ಆರಾಧನಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೆಕ್ಸ್ಟ್ ಈ ಸ್ಟೆಪ್ಪನ್ನ ನೋಡಿ ಇನ್ಸ್ಪೈರ್ ಆಗಿರೋಂಥ ಒಬ್ರು ಗೆಸ್ಟ್ ಈಗ ಸ್ಟೇಜ್ ಮೇಲೆ ಬರ್ತಾರೆ. ಅವ್ರು ಇಲ್ಲ ಅಂತ ಹೇಳೋದೇ ಇಲ್ಲ, ಅಷ್ಟು ಗುಡ್ ಮ್ಯಾನರ್ಸ್ ಅವ್ರಿಗಿದೆ. ಸಿನಿಮಾ ಟೈಟಲ್ ಮಾತ್ರ ಬ್ಯಾಡ್ ಮ್ಯಾನರ್ಸ್ ಅಷ್ಟೇ. ಒಳ್ಳೆ ಗುಡ್ ಮ್ಯಾನರ್ಸ್ ಬಾಯ್ ಅವರು ಹೀರೋ ಅಂತಂದ್ರೆ ನೋಡಿ. ಈಗ ಯಂಗ್ ರೆಬಲ್ ಸ್ಟಾರ್ ಹೆಂಗ್ ನಡ್ಕೊಂಡ್ ಬರ್ತಾರೆ. ಬರ್ಲಿ ಚಪ್ಪಾಳೆ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಷ್ಗೆ. ಕಾಮನ್ ನೋಡಿ, ಲವ್ಲಿ. ಅಭಿ ಅವರಿಗೆ ಸಾಥ್ ಕೊಡೋದಕ್ಕೆ ವೇದಿಕೆ ಮೇಲೆ ಒಬ್ರು ಫೈಟರ್ ಬರ್ತಾ ಇದ್ದಾರೆ. ಸ್ವಾಗತಿಸಿ ವಿನೋದ್ ಪ್ರಭಾಕರ್ ಸರ್, ದ ಮರಿ ಟೈಗರ್. ಇಬ್ರು ಸೇರಿ ಈಗ ಸ್ಟೆಪ್ ಮಾಡ್ತಾರೆ. ಆ್ಯಂಡ್ ಮೊನ್ನೆ ಅಷ್ಟೇ ಗರಡಿ ಮೂಲಕ ತೊಡೆ ತಟ್ಟಿ ಎಲ್ಲರ ಅಭಿಮಾನವನ್ನ ಸಂಪಾದಿಸಿರುವಂತ ಯಶಸ್ ಸೂರ್ಯ. ಬ್ಯೂಟಿಫುಲ್ ಲೋಟ ನೋಡಿ. ಒಂದ್ ಕಡೆ ಮರಿ ಟೈಗರ್, ಒಂದ್ ಕಡೆ ಮರಿ ರೆಬಲ್, ಒಂದ್ ಕಡೆ ಮರಿ ಯಶಸ್ಸು. ಅಭಿಷೇಕ್ ಅವರೇ, ನೀವು ಇಲ್ಲಿ ಟ್ರೈಲರ್ ಲಾಂಚ್ ಆದಾಗ ಅದೇ ಇಲ್ಲಿದ್ರಿ, ನಿಮ್ಮ ಪಕ್ಕದಲ್ಲಿ ಆಗ ವಿನೋದ್ ಪ್ರಭಾಕರ್ ಸರ್ ಇದ್ರು. ಎಂತ ಒಂದು ಅಮೇಝಿಂಗ್ ಆಂಕರ್ ಸರ್. ನಾನೇ ನನ್ನ ಬಗ್ಗೆ ಹೆಮ್ಮೆ ಅನ್ಸ್ಬಿಡುತ್ತೆ ಸರ್. ನೀವೆಲ್ಲರೂ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ತೋಳ್ಬಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಸೊ ಅಂಥ ದರ್ಶನ್ ಸರ್ ಅವರ ಕಾಟೇರ ಚಿತ್ರ 29ನೇ ತಾರೀಕು ಬಿಡುಗಡೆ ಆಗ್ತದೆ. ಇವತ್ತು ಎಲ್ಲರ ಸಮ್ಮುಖದಲ್ಲಿ ಟ್ರೈಲರ್ ಲಾಂಚ್ ಆಗಿದೆ. ಟ್ರೈಲರ್ ಹೆಂಗ ಅನ್ಸ್ತು ಸರ್? ಎಲ್ಲ ಹುಬ್ಬಳ್ಳಿ ಜನತೆಗೆ ಚಲೋ ಇದಾರೇನ್ರಿ? ತುಂಬಾನೇ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲರೂ ನೋಡಿದಾಗ. ಓಣ ಓಣ ಇರ್ಲತ್ತಮ್ಮ, ಅವ್ರು ಮಾತಾಡಕತ್ತಾರ. ಮೊದಲನೇದಾಗಿ ನೀವು ಹೇಳಿದ್ರಿ ಗೊತ್ತಾ, ತೋಳು ಬಲ ಅಂತ. ಹ್ಞೂ ಸರ್. ಅವರು ನಮಗೆಲ್ಲ ಬಲ ಅಲ್ವಾ? ನಮ್ಮೆಲ್ಲರ ನೆಚ್ಚಿನ ಬಾಕ್ಸ್ ಆಫೀಸ್ ಸುಲ್ತಾನ್, ದ ಒನ್ ಅಂಡ್ ಓನ್ಲಿ
ಡಿ ಬಾಸ್ ದರ್ಶನ್ ಸರ್ ಅವರ ಕಾಟೇರ ಇವತ್ತು ಟ್ರೇಲರ್ ಲಾಂಚ್ ಆಯಿತು. ಅದ್ದೂರಿಯಾದಂಥ ಒಂದು ಟ್ರೇಲರು. ಆ್ಯಕ್ಚುಲಿ ಕಂಟೆಂಟ್ ಭಾಳನೇ ಇಂಪಾರ್ಟೆಂಟ್. ಇವತ್ತು ಕಂಟೆಂಟ್ ಹೀರೋ ಅಂತಾರೆ, ಭಾಳನೇ ಚೆನ್ನಾಗಿ ಮಾಡಿಸಿದ್ದಾರೆ ತರುಣ್ ಸುಧೀರ್ ಅವರು, ನಮ್ಮ ಬ್ರದರ್ ತರುಣ್ ಅವರು. ಇಲ್ಲಿ ಇದೇ ವೇದಿಕೆಯಲ್ಲಿ ನಾನು ಇದು 2ನೇ ಸಲ ಬರ್ತಿದ್ದೀನಿ, ಯಾಕಂದರೆ ಪ್ರೀವಿಯಸ್ ಆಗಿ ರಾಬರ್ಟ್ ಸಿನಿಮಾಗೆ ಬಂದಿದ್ದೆ. ನಿಮ್ಮೆಲ್ಲರ ಎದುರುಗಡೆ ರಾಘವನಾಗಿ ಬಂದಿದ್ದೆ. ಅದಕ್ಕೂ ಸಾಥ್ ಕೊಟ್ಟಿದ್ದ ನಮ್ಮ ರಾಬರ್ಟ್ ದರ್ಶನ್ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಬ್ರದರ್ ಫ್ರಮ್ ನದರ್ ಮದರ್. ಹ್ಞೂಪ್ಪ, ಖಂಡಿತ ಅದು ಬರೀ ಲಿರಿಕ್ಸ್ಗೆ ಅಂತ ಬರ್ದಿದ್ದಲ್ಲ, ನಿಜವಾಗ್ಲೂ ಬ್ರದರ್ ಫ್ರಮ್ ನದರ್ ಮದರ್. ನಮ್ಮೆಲ್ರಿಗೂ, ನನಗಾಗಲಿ, ಅಭಿಗಾಗಲಿ, ಅಥವಾ ಯಶಸ್ಗಾಗಲಿ, ತರುಣ್ಗಾಗಲಿ, ಭಾಳಷ್ಟು ಜನಕ್ಕೆ ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ. ಅದೊಂದು ದೊಡ್ಡ ಆಲದ ಮರ. ಸೊ ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಾಗೆ ಆರಾಧನಾ ಅವರು ಆಗಲೇ ಹೇಳ್ತಿದ್ರು, ಯು ಲುಕ್ ವೆರಿ ಬ್ಯೂಟಿಫುಲ್ ಆರಾಧನಾ ಅವರೇ. ಆ್ಯಂಡ್ ನೀವೊಂದು ಮಾತು ಹೇಳಿದ್ರಿ ಇದೇ ಸ್ಟೇಜ್ ಮೇಲೆ, ನಿಮ್ಮ ಅಂದರೆ ನಮ್ಮ ರಾಮು ಸರ್ ಬಗ್ಗೆ, ಅಂದರೆ ತಂದೆಯವ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರಿ, ತಂದೆಯವರು ಇಲ್ಲ ಅಂದರೂ ಪರವಾಗಿಲ್ಲ, ನಮಗೆಲ್ಲ ತಂದೆ ತಾಯಿ ಇವತ್ತು ಕರ್ನಾಟಕದ ಜನತೆ ನಮಗೆಲ್ರಿಗೂ ಆಶೀರ್ವಾದ ಮಾಡ್ತಾರೆ. ನಮ್ಮನ್ನೆಲ್ಲ ಇವತ್ತಿನವರೆಗೂ ನಮ್ಗೆ ಅನ್ನ ಹಾಕಿ ಇವತ್ತವರೆಗೂ ಸಾಕ್ತಿದ್ದಾರೆ. ಪ್ರತಿಯೊಬ್ಬ ಅಭಿಮಾನಿಗಳಿಗೂ, ಅಂದರೆ ಎಸ್ಪೆಷಲಿ ಡಿ ಬಾಸ್ ಅವರ ಸೆಲೆಬ್ರಿಟಿಗಳಿಗೆ ನಾವು ಅವರೆಲ್ರಿಗೂ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಅಮ್ಮ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಆ್ಯಂಡ್ ಅಫ್ಕೋರ್ಸ್ ಮಾಲಾಶ್ರೀ ಮ್ಯಾಮ್, ಯರ್ ಆಸಮ್. ಆ್ಯಂಡ್ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ರಾಕ್ಲೈನ್ ಪ್ರೊಡಕ್ಷನಲ್ಲಿ ಇವತ್ತು ಈ ಸಿನಿಮಾ ಬರ್ತಿದೆ. ಡೇಟ್ ಎಲ್ರಿಗೂ ಜ್ಞಾಪಕ ಇದೆ ತಾನೆ? ಖಂಡಿತ ಜ್ಞಾಪಕ ಇರುತ್ತೆ. 21ನೇ ತಾರೀಕು, ಇದೇ ಡಿಸೆಂಬರ್ 21ನೇ ತಾರೀಕು, 29ನೇ ತಾರೀಕು ಅಲ್ಲ, ನಾನು ಚೆಕ್ ಮಾಡಿದೆ, ನೀವು ಕರೆಕ್ಟ್ ಆಗಿದ್ದೀರಾ. ಅಲ್ಲ, ಇಲ್ಲಿಂದ ಒಂಚೂರು ಹಿಂಗೆ ಎತ್ಕೊಂಡೆ. 29ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ನೋಡಿ, ಹರಿಸಿ, ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಎಲ್ಲ ತಮ್ಮಂದಿರಾದ ನಮ್ಮ ಯಂಗೆಸ್ಟ್ ಬ್ರದರ್ ಅಭಿಷೇಕ್ ಅಂಬರೀಷ್ ಅವರು ಬಂದಿದ್ದಾರೆ. ಆ್ಯಂಡ್ ಯಶಸ್ ಸೂರ್ಯ ಅವರು, ಆ್ಯಂಡ್ ಧನು, ಆ್ಯಂಡ್ ನಮ್ಮ ಅಲೋಕು, ಆ್ಯಂಡ್ ಮೇಘಾ ಶೆಟ್ಟಿ ಅವರು. ಸೊ ಎಲ್ಲ ಇಡೀ ಚಿತ್ರತಂಡ ಎಲ್ಲರೂ ಬಂದಿದ್ದಾರೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಹಾಗೆ ಎಲ್ಲ ಭಾಳಷ್ಟು ಪೊಲೀಸ್ ಸಿಬ್ಬಂದಿಗಳು ಎಲ್ರಿಗೂ ಸರ್ ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ತಾವೆಲ್ಲರೂ ನಿಂತ್ಕೊಂಡು, ನಮ್ಮ ಬಾಸ್ ಅಭಿಮಾನಿಗಳು. ಸೊ ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ನಿಮ್ಮಲ್ಲೊಬ್ಬ, ಅಂದರೆ ದರ್ಶನ್ ಸರ್ ಅವರ ಕೋಟ್ಯಾಂತರ ಸೆಲೆಬ್ರಿಟೀಸಲ್ಲಿ ನಾನು ಒಬ್ಬನಾಗಿ ಬಂದಿದ್ದೀನಿ. ಸೊ ಅವರ ಅಭಿಮಾನಿಯಾಗಿ ನಾನು ಈ ಕಾಟೇರದು ಟ್ರೇಲರ್ ನೋಡಿದಾಗ ಅಮೇಝಿಂಗ್. ಸೊ ಎಸ್ಪೆಷಲಿ ಬಾಸ್, ನೀವು ಲಾಸ್ಟಲ್ಲ ಒಂದು ಓಲ್ಡ್ ಗೆಟಪಲ್ಲಿ ಬರ್ತಿರಲ್ಲ ಬಾಸ್, ಸೂಪರ್. ನಾನು ಅದಕ್ಕೋಸ್ಕರ ಎಲ್ಲರೂ ಅಭಿಮಾನಿಗಳು, ನಾನು ಅಭಿಮಾನಿಯಾಗಿ ವೆಯ್ಟ್ ಮಾಡ್ತಿರ್ತೀನಿ. ಸೊ ಒಳ್ಳೆಯದಾಗಲಿ. ಎಲ್ಲ ಅಭಿಮಾನಿಗಳಿಗೂ ಆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು 100 ವರ್ಷ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಅಭಿಷೇಕ್ ಅವರೇ ಏನು ಡೈಲಾಗ್ ಹೇಳ್ಬೇಕಂತೆ ಸರ್? ಡೈಲಾಗ್ ಹೇಳ್ಬೇಕಂತೆ. ಹೇಳಿ ಸರ್, ಹೇಳಿ ಸರ್. ರಾಬರ್ಟ್ ಡೈಲಾಗಾ? ನವಗ್ರಹನಾ? ಜಗ್ಗು ಬಸ್ಸು ಹಾರ್ಬರ್ ತಲುಪಲ್ಲ. ಧನ್ಯವಾದಗಳಪ್ಪ. ಥ್ಯಾಂಕ್ ಯು. ಬರ್ಲಪ್ಪ, ವಿಸಿಲ್ಸ್ ಬರ್ಲಿ. ಅಭಿಷೇಕ್ ಅವ್ರು ಮಾತಾಡಕ್ಕಿಂತ ಮುಂಚೆ ಈ ಲೆಫ್ಟ್ ಸೈಡು ಒಂದ್ ಸ್ವಲ್ಪ ಶಕ್ತಿ ಸ್ವಲ್ಪ ಜಾಸ್ತಿ ಆಗ್ಲಿ ಅಂತ ನನ್ನ ಆಸೆ. ಧನ್ವೀರ್, ನೀವು ಇಲ್ಲಿ ಬಂದು ನಿಂತ್ಕೊಂಡ್ರೆ ನೋಡಿ, ಒಂದು ಕಂಪ್ಲೀಟ್ ಪಿಕ್ಚರ್ ಆಗುತ್ತೆ. ಧನ್ವೀರ್ ಪ್ಲೀಸ್ ಬನ್ನಿ. ಕೈವಾ, ಆಮೇಲೆ ಬ್ಯಾಡ್ ಮ್ಯಾನರ್ಸು, ಫೈಟರು ಎಲ್ಲ ಒಟ್ಟಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು. ಕಾಟೇರ, ಗರಡಿ, ಕಾಟೇರ, ನೆಲ್ಸನ್ನು. ಧನ್ವೀರ್ ಅವ್ರು ಬಂದ್ರೆ ಇಲ್ಲೊಂದು ಅದ್ಭುತವಾದಂತ ವಿಷಯ ನಡೆಯುತ್ತೆ. ಮೂಮೆಂಟು
ಛೇ ಇದೊಂದು ಮೂಮೆಂಟ್ ಆಗುತ್ತೆ ಸರ್, ಇದೊಂದು ಮೂಮೆಂಟ್ ಆಗಿ ಕ್ರಿಯೇಟ್ ಆಗುತ್ತೆ ಸರ್. ಹಾ ಧನ್ವೀರ್, ನೀವು ಸುಮ್ಮನೆ ನಿಂತ್ಕೊಳ್ಳಿ ಅಭಿ ಪಕ್ಕದಲ್ಲಿ ಅಷ್ಟೇ. ಎಸ್ ಅಭಿಷೇಕ್ ಅವರೇ ಗರ್ಜಿಸಿ, ಯಂಗ್ ರೆಬಲ್. ನಮಸ್ಕಾರ ರೀ, ಆರಾಮಿದ್ದೀರಿ? ಎಲ್ರಿಗೂ ಶರಣೋ ಶರಣಾರ್ಥಿ. ಹುಬ್ಬಳ್ಳಿ ಮಂದಿಗೆ ಈ ಮಂಡ್ಯದ ಗಂಡು ಮಗನ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು ಕಣಣ್ಣ. ನಾನೇನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಯಾಕಂದ್ರೆ ಟೈಗರ್ ಅಷ್ಟು ಚೆನ್ನಾಗಿ ಮಾತಾಡಕ್ಕೆ ನನಗಂತೂ ಬರಲ್ಲ. ಎಲ್ಲರಿಗಿಂತ ಹಿಂದೆ ಸೀಟಲ್ಲಿ ಕೂತ್ಕೊಂಡು ಮಾತಾಡಿದ್ದೆ ಇವರು. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತಿಗೆ ಈ ಪಿಕ್ಚರ್ ಆಗಲಿ, ಈ ಪ್ರೊಡಕ್ಷನ್ಗಾಗಲಿ, ಈ ಡೈರೆಕ್ಟ್ರಿಗಾಗಲಿ, ಇಲ್ಲ ನಮ್ಮ ಅಣ್ಣ ಇಂಥ ದೊಡ್ಡ ಹೀರೋಗಾಗಲಿ ನಾವು ಬರದೇ ಇದ್ರೂ ಸಹ ಈ ಸಿನಿಮಾಗೆ ಪ್ರಮೋಷನ್ಗಂತೂ ನಾವು ಬಂದಿಲ್ಲ. ಪ್ರೀತಿಗೋಸ್ಕರ ಇಷ್ಟು ಜನ ನಾವು ಬಂದಿದ್ದೀವಣ್ಣ. ಹೌದು, ಅವ್ರು ಕೊಡೋ ಪ್ರೀತಿಗೆ, ಅವ್ರು ಕೊಡೋ ಪ್ರೋತ್ಸಾಹಕ್ಕೆ ನಮ್ಮಲ್ಲಿ ಶಕ್ತಿ ತುಂಬ್ತಾರಲ್ಲ, ಅದೇ ಒಂದು ಶಕ್ತಿಗೋಸ್ಕರ ನಾವಿಲ್ಲಿ ಬಂದಿದ್ದೀವಿ. ಹುಬ್ಬಳ್ಳಿ ಮಂದಿಯಿಂದ ನನಗೆ ಒಂದೇ ವಿನಂತಿ, ನಾನೇನು ಜಾಸ್ತಿ ಕೇಳಲ್ಲ, ಜಾಸ್ತಿ ಮಾತಾಡೋದಿಲ್ಲ. ನಾನು ನಿಮ್ಮನ್ನೇ ಕೇಳ್ತೀನಿ ಪ್ರಶ್ನೆ, ನೀವು ನನಗೆ ಉತ್ತರ ಕೊಡಬೇಕಾಗುತ್ತೆ. ಕೊಡ್ತೀರಾ? ಡಿಸೆಂಬರ್ ಎಂಡ್ಗೆ ಯಾವತ್ತು ಬರುತ್ತೆ ಪಿಕ್ಚರು? ಯಾವತ್ತಣ್ಣ ಪಿಕ್ಚರ್ ಹೆಸರೇನು? ಸಾರಿ, ಹೀರೋ ಯಾರು? ಮತ್ತೊಮ್ಮೆ ಪ್ಲೀಸ್, ಸ್ವಲ್ಪ ಜೋರಾಗಿ. ಡಿ ಬಾಸ್. ನಿಮಗೆ ಚೆನ್ನಾಗಿ ಗೊತ್ತಿದೆ, ನಮಗೂ ಗೊತ್ತಿದೆ, ನಾವು ಬಂದಿರೋದು ಒಂದೇ ರೀಸನ್, ಒನ್ ಪರ್ಸನ್, ಒನ್ ಹ್ಯೂಮನ್, ಒಂದೇ ಸ್ಟ್ರೆಂತ್, ಒಂದೇ ಪ್ರೀತಿ, ನಮ್ಮ ಅಣ್ಣ. ಕಿಲ್ಲರ್ ಅಂತಿದ್ದಾರೆ ಸರ್. ಕಾಟೇರ. ನೀವೆಷ್ಟೇ ಸೀನಿಯರ್, ನೀವು ನನಗೆ ಹೇಳ್ಬೋದು ಮಾತಾಡಬೇಡ ಅಂತ, ಅವ್ರ ಕೂಗನ್ನ ಯಾರು ಸೈಲೆಂಟ್ ಮಾಡೋಕ್ಕಾಗಲ್ಲ. ನಿಮ್ಮ ಪ್ರೀತಿ ಪ್ರೋತ್ಸಾಹ, ಯಾಕಂದ್ರೆ ನನ್ನ ಸಿನಿಮಾನೂ ಬಂತು, ಇತ್ತೀಚಿನ ದಿನಗಳಲ್ಲಿ ಇವನ್ ಸಿನಿಮಾನೂ ಬಂತು, ನಮ್ಮ ಧನ್ವೀರ್ ಸಿನಿಮಾನೂ ಬಂತು. ತಮ್ಮಂದಿರಿಗೆ ಇಷ್ಟು ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ರೆ ನಮ್ಮ ಅಣ್ಣನ್ ಯಾವ ರೀತಿ ಗೆಲ್ಸ್ಕೊಡ್ತೀರ ಅದು ನನಗೆ ಚೆನ್ನಾಗಿ ಗೊತ್ತಿದೆ ಬಾಣ. ಸೊ ಯಾವತ್ತು ಅಲ್ಲ, ಯಶಸ್ಸು ಬಂತು, ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ. ಇದೇ ಪ್ರೀತಿ ಪ್ರೋತ್ಸಾಹ ಅಣ್ಣನ ಮೇಲೆ ಸದಾಕಾಲ ಇರುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ನಮ್ಮೇಲೂ ಇರಲಿ ಅಂತ ನಾನು ಸ್ವಲ್ಪ ಕೇಳ್ಕೊಂಡು, ಯಾಕಂದ್ರೆ ಸ್ವಲ್ಪ ಸ್ವಾರ್ಥಿನೂ ಇರಬೇಕಲ್ಲ. ಥ್ಯಾಂಕ್ ಯು ಸೋ ಮಚ್ ಹುಬ್ಬಳ್ಳಿ ಮಂದಿಗೆ. ಟ್ರೇಲರ್ ಈಗಷ್ಟೇ ನೋಡಿದ್ರಿ, ಟ್ರೇಲರ್ ಹೆಂಗಿತ್ತಣ್ಣ ಹೇಳೋಣ? ಟ್ರೇಲರೇ ಇಷ್ಟ ಅಂದಮೇಲೆ ಪಿಕ್ಚರ್ ಯಾ ಲೆವೆಲ್ಗೆ ಇರುತ್ತೆ ಅಂತ ಗೊತ್ತಾನೆ. ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದೀರಾ, ಒಂದೆರಡು ಕ್ಷಣ ಮಾತಾಡೋಕ್ಕೂ ಒಂದು ಅವಕಾಶ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಯಾಕಂದರೆ ನೀವು ಯಾರನ್ನೂ ಮಾತಾಡೋಕ್ಕೆ ಬಿಟ್ಟಿಲ್ಲ, ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಗೊತ್ತು ಒಬ್ಬರ ಮಾತು ಕಾಯ್ತಾ ಇದ್ದೀರಾ ಕಾತರದಿಂದ ಅಂತ. ನಿಮ್ಮಂಗೆ ನಾವು ಕೂಡ ಇವತ್ತು ನಾವೆಲ್ಲರೂ ಸ್ನೇಹಿತರಾಗೋ, ಅಣ್ತಮ್ಮಂದಿರಾಗೋ, ಅಭಿಮಾನಿಗಳಾಗೋ ನಾವು ಬಂದಿದ್ದೀವಿ. ನಿಜ ಹೇಳಬೇಕಂದ್ರೆ ನಾವೆಲ್ಲ ಸೆಲೆಬ್ರಿಟಿಯಾಗಿ ಬಂದಿದ್ದೀವಿ, ಯಾಕಂದರೆ ಡಿ ಬಾಸ್ ಅಭಿಮಾನಿಗಳೆಲ್ಲ ಸೆಲೆಬ್ರಿಟಿಗಳೇ ನಾವು. ಸೊ ನಾವೆಲ್ಲ ಸೆಲೆಬ್ರಿಟಿಗಳಾಗಿ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಟ್ರೇಲರ್ ನೋಡಿದ್ದೀರಾ, ಪಿಕ್ಚರ್ನು ನೀವು ಖಂಡಿತವಾಗ್ಲೂ ನೋಡ್ತೀರಾ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಕೋರುತ್ತಾ ನಿಮ್ಮ ಮನೆ ಮಗನಾಗಿ ಈ ಅಭಿಷೇಕ್ ಮಾಡ್ತಾರ ನಮಸ್ಕಾರಗಳನ್ನ ಎಲ್ಲರಿಗೂ. ಹಾಗೆ ಮಾತು ಮುಗಿಸ್ಕೋಕೆ ಮುಂಚೆ ನಮ್ಮ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್ 3 ವರ್ಷ ಆಯಿತು ಈ ನಿಮ್ಮ ಬ್ಯಾನರಲ್ಲಿ ದೊಡ್ಡ ಸಕ್ಸಸ್ ಆಗಲಿ ಈ ಪಿಕ್ಚರ್ ಅಂತ ನಾನು ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಹಾಗೂ ನಮ್ಮ ತರುಣ್ ಸುಧೀರ್ ಜಿ ಎಲ್ಲಿದ್ದಾರೆ? ಅವ್ರ ಪಾಪ ಇಲ್ಲೂ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಸರ್. ಇಲ್ಲೇ ಇದ್ದಾರೆ, ಬರ್ತೀರಾ? ಬರಲ್ವಾ? ಲಾಸ್ಟಿಗೆ ಬರ್ತೀರಾ? ಆಯ್ತು, ಅಲ್ಲೇ ರೀ. ರಾಬರ್ಟ್ ನೋಡಿದ್ದೀರಾ, ಚೌಕ ನೋಡಿದ್ದೀರಾ, ಈಗ ಕಾಟೇರ ಅಲ್ಲಿ ತರುಣ್ ಅವ್ರ ಕೆಲಸ ಬೇರೆ ರೀತಿ, ಬೇರೆ ಲೆವೆಲಲ್ಲಿ ನೋಡ್ತೀರಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ. ಆರಾಧನಾ ಮೇಡಮ್ ಜಿ, ಯು ವಿಲ್ ಬಿ ಆನ್ ಆಸೆಟ್ ಟು ಅವರ್ ಇಂಡಸ್ಟ್ರಿ ಮಾ, ನಿಮ್ಗೆ ತುಂಬ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಗಾಡ್ ಬ್ಲೆಸ್ ಯು ಆಲ್ಸೋ. ಮಲಶ್ರೀ ಮ್ಯಾಮ್ ತುಂಬ ಅದ್ಭುತವಾಗಿ ಇಬ್ಬರು ಸ್ಟೆಪ್ ಹಾಕಿದ್ರಿ. ಇವ್ರೇನೋ ಒಂದು ಪ್ಲ್ಯಾನಲ್ಲಿ ಇದ್ದಾರೆ ನಮ್ಮ ಕೈಲಿ ಡ್ಯಾನ್ಸ್ ಮಾಡ್ಸೋಕ್ಕೆ. ನಮ್ಮ ಅಪ್ಪನಾಣೆಗೂ ನನ್ನ ಕೈಲಂತೂ ಆಗಲ್ಲ. ಅನುಶ್ರೀ ಅವ್ರು ಚೆನ್ನಾಗಿ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ. ಓ ಸರ್, ಹಾಂ ನೀವು ಮಾಡಮ್ಮ. ಡ್ಯಾನ್ಸ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಮಾ. ಓಕೆ, ಮತ್ತೊಮ್ಮೆ ಹುಬ್ಬಳ್ಳಿ ಜನಕ್ಕೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.
ಅಭಿ ಅವರೇ, ಮನಸಾರೆ ಒಂದ್ ಮಾತು ಹೇಳ್ತೀನಿ. ಒಂದು ಕ್ಷಣ ಇವತ್ತು ನೀವೆಲ್ಲರೂ ಒಪ್ಕೊಳ್ಳೇಬೇಕು. ಒಂದು ಕ್ಷಣ ನೀವು ಮಾತಾಡ್ಬೇಕಾರೆ ಅಂಬರೀಷ್ ಸರ್ ಮಾತಾಡ್ದಷ್ಟೇ ಖುಷಿ ಆಯ್ತು ನಮ್ಮೆಲ್ಲರಿಗೂ. ಸೀರಿಯಸ್ಲಿ ಮೈ ಜುಮ್ಮಂತು. ಅವ್ರ ಆಶೀರ್ವಾದ ನಿಮ್ ಜೊತೆ ಯಾವಾಗ್ಲೂ ಇರ್ಲಿ. ಸೂಪರ್ ಸೂಪರ್. ಈಗ ಯಶಸ್ಸು ಮುಖದಲ್ಲಿ ಹಂಗೆ ಮಿಂಚ್ತಾ ಇದೆ ನಮ್ಮ ಯಶಸ್ ಸೂರ್ಯ ಅವರ ಮುಖದಲ್ಲಿ. ಗರಡಿ ಗರಡಿ ಯಶಸ್ಸು, ಗರಡಿ ಯಶಸ್ಸು, ಗರಡಿ ಸೂರ್ಯ. ಹೌದು, ಅವ್ರ ಹೆಸರು ಚೇಂಜ್ ಮಾಡಿದೀವಿ ನಾವೀಗ, ಗರಡಿ ಸೂರ್ಯ. ಆಹಾ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಏನೋ ಬೇರೆ ಮೂಡಲ್ಲಿ ಇದ್ದಾರೆ ಅವ್ರು. ಇವತ್ತು ಪಂಚ್ ಮೂಡಲ್ಲಿ ಇದ್ದಾರೆ, ಫುಲ್ಲು ಜೋಶಲ್ಲಿದ್ದಾರೆ. ಹೌದು. ನಮಸ್ಕಾರ ಸೆಲೆಬ್ರಿಟೀಸ್, ಚಲೋ ಇದ್ದೀರಾ? ಏನೋ ಸೌಂಡ್ ಕೇಳಿಸ್ತಲ್ಲಪ್ಪ. ಏನೋ ಕಾಟೇರ ಸ್ಟಾರ್ ನಿರ್ಮಾಪಕರು, ಸ್ಟಾರ್ ಡೈರೆಕ್ಟ್ರು, ಸ್ಟಾರ್ ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ ಕಾಟೇರ ಅವ್ರ ಬಗ್ಗೆ ನಾವೇನು ಹೇಳೋದೇ ಬೇಕಾಗಿಲ್ಲ. ಲಾಸ್ಟ್ ಟೈಮು ಇದೇ ವೇದಿಕೆ ಮೇಲೆ ಹೇಳಿದ್ದೆ, ರಾಬರ್ಟು ಅವರು ರೇಂಜಿಗೆ ತಕ್ಕಂಗಿದೆ ಅಂತ. ಆದರೆ ಈ ಸಿನಿಮಾ ಅವ್ರ ರೇಂಜಿಗಲ್ಲ, ಅವ್ರ ರೇಂಜಿಗೆ ಮೀರಿ ತರುಣವ್ರು ಮಾಡಿದ್ದಾರೆ, ಅವರ ಕ್ಯಾಲಿಬರ್ಗೆ ಮಾಡಿದ್ದಾರೆ. ಯಾಕೆ ಅಂದರೆ ನೀವು ಟ್ರೈಲರ್ ನೋಡಿರ್ಬೋದು ಯಾವ ರೇಂಜಿಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ. ಸೊ ಅದ್ಭುತವಾಗಿ ಅವರು ಲಾಸ್ಟ್ ಒಂದು ಶಾರ್ಟ್ ಬರುತ್ತಲ್ಲ, ಆ ಶಾರ್ಟಲ್ಲೇ ಗೊತ್ತಾಗುತ್ತೆ ಅವ್ರು ಎಂಥ ಕ್ರಿಯೇಟಿವಿಟಿ ಆಗಿ ತೋರಿಸಿದ್ದಾರೆ ಅಂದ್ಬಿಟ್ಟು ಅಂತ. ಕತ್ತಿ ಇಟ್ಕೊಂಡು ಇಲ್ಲಿ ಬ್ಲಡ್ ಬರುತ್ತೆ ಕಣ್ಣತ್ರ. ಸೊ ಯೂಶ್ವಲಿ ನಾವು ಬ್ಲಡ್ನ ಬಾಯಿಗೆ ಹಾಕೋದಕ್ಕೇ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ. ಸೊ ಆ ಬ್ಲಡ್ನ ಅವರು ಕಣ್ಣಿಗೆ ಹಾಕಿದ್ದಾರೆ, ಒಂದೇ ಒಂದು ಶಾರ್ಟ್ಗೆ ಕಣ್ಣಿಗೆ ಹಾಕಿದ್ದಾರೆ. ಇಟ್ಸ್ ತುಂಬ ರಿಸ್ಕಿ. ನಿಮ್ಮ ಮಾತು. ಬನ್ನಿ ಬನ್ನಿ, ದಯವಿಟ್ಟು ಬನ್ನಿ, ಎಲ್ಲ ಬನ್ನಿ ಬನ್ನಿ ಸರ್. ಡಿ ಬಾಸ್ ಬೇಕಾ ಬೇಡ ಹೇಳ್ರಪ್ಪ, ಈಗ ಬನ್ರಿ ಬನ್ರಿ. ನೋಡಿದ್ರ ಈಗ ಎಂತ ಪವರ್ ಬಂತು ರಾಕ್ಲೈನ್ಗೆ ಅಂತ. ಹುಬ್ಬಳ್ಳಿಯ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ತುಂಬು ಹೃದಯದ ನಮಸ್ಕಾರಗಳು. ಕಾಟೇರ ಚಿತ್ರ ಇವತ್ತು ನಿಮ್ಮ ಮುಂದೆ ಈ ಒಂದು ಟ್ರೈಲರ್ ಬಿಡುಗಡೆ ಮಾಡಬೇಕು ಅಂತ ತುಂಬ ಮುಖ್ಯವಾಗಿ ದರ್ಶನ್ ಅವರು ತುಂಬ ಆಸೆ ಪಡ್ತಾ ಇದ್ರು. ನಿಮ್ಮ ಮುಂದೆ ಇದೇ ಜಾಗದಲ್ಲಿ ಆದರೆ ಚೆನ್ನಾಗಿರುತ್ತೆ, ಇಲ್ಲಿ ಮಾಡೋಣ ಅಂತ. ಇದಕ್ಕೇನು ಹೇಳ್ತೀರಾ? ಇದರ ಅರ್ಥ ಏನು ಅಂದರೆ ನಿಮ್ಮ ಮೇಲೆ ಇರುವಂಥ ಪ್ರೀತಿ, ಇಡೀ ರಾಜ್ಯದ ಕರ್ನಾಟಕ ಜನರ ಆಶೀರ್ವಾದದಿಂದ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಶಾಶ್ವತವಾಗಿ ಉಳಿಲಿ. ಇನ್ನ ಜೋರಾಗಬೇಕು. ಇದು ಸುಮ್ಮನೆ ಅಣ್ಣ, ಅವ್ರು ಬೇಗ ಮಾತು ಮುಗಿಸೋರೆ ನಾನು ಮಾತಾಡ್ತೀನಿ, ಇಲ್ಲಾಂದ್ರೆ ಆಮೇಲೆ ಇನ್ನೂ ಲೇಟ್ ಆಯ್ತಿದೆ ಅಂತ ಅಷ್ಟೇ. ಸೊ ಇಡೀ ಚಿತ್ರರಂಗದ ಎಲ್ಲರೂ ಪರಿಚಯ ಆಗಿದ್ದಾರೆ ನಿಮಗೆ. ನಮ್ಮ ಮುಖ್ಯವಾಗಿ ಹೇಳಬೇಕು ಅಂದರೆ ನಾಯಕ ನಟಿ ಮಾಲಾಶ್ರೀ ಅವರ ಮಗಳು ಆರಾಧನಾ ಈ ಒಂದು ಚಿತ್ರದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಮುಖ್ಯವಾಗಿ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಈ ಚಿತ್ರದ ಬಿಡುಗಡೆ 29ನೇ ತಾರೀಕಿದೆ, ಇದೇ ತಿಂಗಳು. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ, ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ. ಈ ಒಂದು ಚಿತ್ರದ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇರೋ ಚಿತ್ರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ, ಈ ಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರು ಇದ್ದಾರೆ ಇಲ್ಲಿ. ಮತ್ತೆ ಇವತ್ತು ಇಲ್ಲಿ ಶಾಂತವಾಗಿ ಇಂಥ ಒಂದು ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣ ಯಾರು ಗೊತ್ತಾ? ಡಿ ಬಾಸ್ ಇಲ್ಲಿ ಬರೋದಕ್ಕೆ ಕಾರಣ ಯಾರು ಗೊತ್ತಾ? ಶಾಂತವಾಗಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇರೋದಕ್ಕೆ ಹುಬ್ಬಳ್ಳಿಯ ಪೊಲೀಸ್, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟು ನಮಗೆ ಇಲ್ಲಿ ನಿಂತು ಒಂದು ತೊಂದರೆ ಆಗದಾಗೆ ನಿಮ್ಮ ಕಾರ್ಯಕ್ರಮ ನಡಿಬೇಕು ಅಂತೇಳಿ ಪೊಲೀಸ್ ಕಮಿಷನರ್ ಅವರು ಮತ್ತು ಅವರ ಸಿಬ್ಬಂದಿ ಎಲ್ಲರೂ, ವಿಜಯ್ ಕುಮಾರ್ ಅವರಾಗ್ಬೋದು, ಅವರ ಕಡೆಯವರು ಎಲ್ಲರೂ ಪಾಪ 3-4 ದಿನದಿಂದ ಇಲ್ಲೇ ರಾತ್ರಿ ಆಗಲು ನಿಂತು
ಈ ಕಾರ್ಯಕ್ರಮ ಸುಖವಾಗಿ ಸಂತೋಷವಾಗಿ ನೀವೆಲ್ಲರೂ ಬಂದಿದ್ದೀರಾ, ಚೆನ್ನಾಗಿ ಮಾಡ್ಕೊಂಡು ಹೋಗಿ ಸರ್ ಅಂತ ನಮ್ಮನ್ನು ವಿಶ್ ಮಾಡಿದ್ದೀರಾ ಸರ್. ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ನಮಸ್ಕಾರಗಳು ತಿಳಿಸ್ತೀನಿ. ಹಾಗೆ ಈ ಸಂದರ್ಭದಲ್ಲಿ ನಾನು ತುಂಬ ಮುಖ್ಯವಾಗಿ ನಮ್ಮ ನಿರ್ದೇಶಕರು ತರುಣ್ ಸುಧೀರ್ ಇದ್ದಾರೆ, ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಯಾಕೆ ಅಂದರೆ ಆ ಚಿತ್ರನ ನೀವು ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ತರುಣ್ ಈ ಚಿತ್ರನ ನಿರ್ದೇಶನ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಹರಿಕೃಷ್ಣ ಅವ್ರ ಸಂಗೀತ ಅಷ್ಟೇ, ಹೇಳ್ತಾ ಹೋದರೆ ತುಂಬ ದೊಡ್ಡ ಲಿಸ್ಟ್ ಇದೆ. ಸೊ ನಾನು ಹೆಚ್ಚಿನ ಸಮಯ ನಾನು ತಗೊಳಕ್ಕೆ ಹೋಗೋದಿಲ್ಲ, ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಸರ್. ಎಲ್ಲ ಡಿ ಬಾಸ್ ಸೆಲೆಬ್ರಿಟೀಸ್ ಹತ್ರ ಇನ್ನೊಂದೆರಡು ನಿಮಿಷದ ಪರ್ಮಿಷನ್ ತಗೊಂತೀನಿ, ಯಾಕಂದ್ರೆ ಚಿತ್ರದ ಕ್ಯಾಪ್ಟನ್ ನಿರ್ದೇಶಕರು ಮಾತಾಡೋಂಥ ಸಮಯ ಈಗ. ಚೌಕಾದಲ್ಲಿ 4 ಹೊಡೆದು, ರಾಬರ್ಟ್ ಅಲ್ಲಿ 6 ಹೊಡೆದು, ಈಗ ಕಾಟೇರದ ಮೂಲಕನೇ ಸೆಂಚುರಿ ಹೊಡೆದಕ್ಕೆ ರೆಡಿ ಆಗಿರುವಂತಹ ನಿರ್ದೇಶಕರು ತರುಣ್ ಸುಧೀರ್ ಸರ್. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಶರಣಾರ್ಥಿ. ಕಾಟೇರ ಟ್ರೈಲರ್ ನೋಡಿದ್ರಿ ನೀವು, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು. ಕಾಟೇರ ಟ್ರೈಲರು ಒಂದಂತೂ ಭಾಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೋತೀನಿ, ಒಂದು ಕನ್ನಡ ನಾಡಿನ ನಮ್ಮ ಸೊಗಡಿನ ಒಂದು ಚಿತ್ರ ಆಗುತ್ತೆ ಇದು. ಹಲವಾರು ನೈಜ ಘಟನೆಗಳನ್ನು ಆಧರಿಸಿ ಮಾಡಿರುವಂಥ ಒಂದು ಸಿನಿಮಾ ಇದು. ಬಹುಶಃ ಅದರಲ್ಲಿ ಒಂದು ಘಟನೆ ಒಂದು ಕರ್ನಾಟಕದ ಒಂದು 3 ಪ್ರಾಂತ್ಯಕ್ಕೆ ತುಂಬ ಹತ್ತಿರವಾಗುತ್ತೆ. ಅದು ಉತ್ತರ ಕರ್ನಾಟಕ ಆಗಿರ್ಬೋದು, ಮಲೆನಾಡು ಪ್ರಾಂತ್ಯ ಆಗಿರ್ಬೋದು, ಅಥವಾ ಮೈಸೂರು ಮಂಡ್ಯ ಪ್ರಾಂತ್ಯ ಆಗಿರ್ಬೋದು, ಹಳೆ ಮೈಸೂರು ನಾವೇನು ಹೇಳ್ತೀವಿ ಆ ಪ್ರಾಂತ್ಯ ಆಗಿರ್ಬೋದು. ತುಂಬ ಅವ್ರಿಗೆ ಹತ್ತಿರವಾಗುವಂಥ ಒಂದು ಘಟನೆ. ಅದು ಬಿಟ್ಟು ಕೂಡ ಒಂದು 2-3 ಘಟನೆಗಳನ್ನ ಈ ಸಿನಿಮಾದಲ್ಲಿ ನೀವು ನೈಜ ಘಟನೆಗಳು ಆಧರಿಸಿರೋದು ಗೊತ್ತಾಗ್ತಾ ಹೋಗುತ್ತೆ ನೀವು ಸಿನಿಮಾ ನೋಡ್ತಾ ನೋಡ್ತಾ. ಇದೇ 29ನೇ ತಾರೀಕು, ಡಿಸೆಂಬರ್ 29ನೇ ತಾರೀಕು ಭಾಳ ಹೆಮ್ಮೆಯಿಂದ ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ. ನೀವೆಲ್ಲರೂ ಆ ಕನ್ನಡ ಸಿನಿಮಾನ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ಮೇಲೇ ಆ ಡೇಟಿಗೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಇಲ್ಲಿ ಇನ್ನೂ 2 ಪ್ರಮುಖವಾದ ವ್ಯಕ್ತಿಗಳು, ಒಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರಿ ಸರ್, ಇನ್ನೊಂದು ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಅವರು. ಅವರೆರಡು ಫೈನಲ್ ವರ್ಕ್ಸ್ ನಡೀತಾ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಬಟ್ ನನ್ನ ಇಡೀ ಟೆಕ್ನಿಷಿಯನ್ಸ್ ತಂಡ, ಅದು KM ಪ್ರಕಾಶ್ ಇರ್ಬೋದು, ಅಥವಾ ನಮ್ಮ ಫೈಟ್ ಮಾಸ್ಟರ್ಸ್ ಇರ್ಬೋದು, ಕೊರಿಯೋಗ್ರಾಫರ್ಸು, ಪ್ರತಿಯೊಬ್ಬರು ಕೂಡ, ಡೈಲಾಗ್ ರೈಟರ್ ಮಾಸ್ತಿ, ನಮ್ಮ ಜಡೇಶ್, ಎಲ್ಲರೂ ಒಂದು ಅದ್ಭುತವಾದ ಒಂದು ಟೆಕ್ನಿಷಿಯನ್ಸ್ ತಂಡ ಈ ಸಿನಿಮಾಗೆ ಕೆಲಸ ಮಾಡಿದೆ. ನಾವು ಪ್ರತಿಯೊಂದು ಸತಿನೂ ನಾನು ಮಾಡಿರೋ 3 ಸಿನಿಮಾ, 3ನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು. 3 ಸಿನಿಮಾನೂ ನನಗೆ ದರ್ಶನ್ ಸರ್ ಜೊತೆಗೆ ನಿಂತ್ಕೊಂಡು ನನ್ನ ಕೆರಿಯರ್ನ ಜೊತೆಗೆ ಟ್ರಾವೆಲ್ ಮಾಡ್ಕೊಂಬಂದಿದ್ದಾರೆ. ಚೌಕ ಮಾಡಬೇಕಾದ್ರೆ ಅಲ್ಲಿ ರಾಬರ್ಟ್ ಅಂತ ಒಂದು ಕ್ಯಾರೆಕ್ಟರ್ನಲ್ಲಿ ಒಂದು 15 ನಿಮಿಷದ ಒಂದು ಕ್ಯಾರೆಕ್ಟರ್ ಬಂತು. ಅದಾದಮೇಲೆ ರಾಬರ್ಟ್ ಅಂತಲೇ ಒಂದು ಸಿನಿಮಾ ಆಯಿತು. ಸೊ ಅದಾದಮೇಲೆ ಈಗ ಮತ್ತೆ ಕಾಟೇರ ಒಂದು ಸಿನಿಮಾ ಮಾಡಿದ್ದೀವಿ. ಸರ್ ಕೂಡ ಒಂದು ತುಂಬ ಬೇರೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಹೋದಾಗ ಈ ಕಥೆನ ಒಪ್ಕೊಂಡಿದ್ದೆ ನನಗೆ ಫಸ್ಟು ಗೆಲುವು ಅಂತ ಹೇಳ್ಬೋದು ನಾನು. ಸೊ ಈ ಸಿನಿಮಾ ಇವತ್ತು ಹಿಂಗೆ ಆಗಕ್ಕೆ ನೀವು ಟ್ರೈಲರ್ ನೋಡಿದಾಗ ನಾನು ಹೇಳಿದ್ದೆ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಅಂದ್ಬಿಟ್ಟು ಅಂತ. ನೀವು ಅದು ಲಾಸ್ಟ್ ಶಾಟ್ ನೋಡಿದ್ರಿ ಸಿನಿಮಾದಲ್ಲಿ ದರ್ಶನ್ ಸರ್ದು. ಇಡೀ ಸಿನಿಮಾದಲ್ಲಿ ನಿಮಗೆ ಈ ಥರ ಹಲವಾರು ಸರ್ಪ್ರೈಸ್ಗಳಿದೆ. ಆ್ಯಂಡ್ ಒಂದಂತೂ ಹೇಳ್ತೀನಿ, ನಾನು ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ದರ್ಶನ್ ಸರ್ ತುಂಬ ಅವ್ರ ಫೈಟ್ಸ್ ಆಗಿರ್ಬೋದು, ಅವ್ರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅಥವಾ ಅವ್ರ ಮ್ಯಾನರಿಸಮ್ ಆಗಿರ್ಬೋದು, ಎಲ್ಲನೂ ಇಷ್ಟಪಡೋವಂಥ ನಾನು. ಯಾಕಂದರೆ ಅವ್ರ ಫಸ್ಟ್ ಫಿಲಮ್ ಕೆರಿಯರಿಂದ ನಾನು ಜೊತೆಗೆ ನೋಡ್ಕೊಂಡು ಬಂದಂಥವನು. ನಾನು ಒಂದು ಫ್ಯಾನ್ ಆಗಿ ಈ ಕಡೆ ಪರದೆ ಹಿಂದೆ ಹಿಂಗೆ ನಿಂತ್ಕೊಂಡು ಅವ್ರನ್ನ ನೋಡಿ ಎಂಜಾಯ್ ಮಾಡಿದಂಥವನು. ಅವ್ರಿಗೆ ಬರೀಬೇಕಾದ್ರೆ ನನಗೆ ಗೊತ್ತಿದ್ದು ಒಂದು ತುಂಬ ಅದ್ಭುತವಾಗಿ ಅವರಲ್ಲಿ ಇರೋದೇನು ಅಂತಂದರೆ ಎಮೋಷನ್ಸ್. ಅವ್ರು ಅದ್ಭುತವಾದ ಎಮೋಷನ್ಸ್ ಪೋರ್ಟ್ರೇ ಮಾಡ್ಬೋದು, ಅಷ್ಟು ಅದ್ಭುತವಾದಂಥ ಅವರು ನಟ ಅವರು. ಸೊ ಅದನ್ನು ತುಂಬ ಫೋಕಸ್ ಆಗಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಒಂದು ಕಮರ್ಷಿಯಲ್ ಹಾಗೂ ಫ್ಯಾಮಿಲಿ ಎರಡನ್ನೂ ಬ್ಲೆಂಡ್ ಆಗಬೇಕು. ಈ ಕಡೆ ಫ್ಯಾನ್ಸ್ಗೂ ಇಷ್ಟ ಆಗಬೇಕು, ಎರಡನೇ ಸತಿ ಅವ್ರ ಫ್ಯಾಮಿಲಿ ಕರ್ಕೊಂಬಂದರೆ ಅವಾಗಲೂ ಇಷ್ಟ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದಂಥ ಒಂದು ಸ್ಕ್ರಿಪ್ಟ್ ಇದು. ಖಂಡಿತವಾಗ್ಲೂ ನೀವೆಲ್ಲ ಹೆಮ್ಮೆಯಿಂದ ಈ ಸಿನಿಮಾ ನೋಡ್ಕೊಂಡು ಆಚೆ ಬರ್ಬೇಕಾದ್ರೆ ಒಂದು ದರ್ಶನ್ ಸರ್ ಪಿಕ್ಚರ್ ಈ ಥರದ್ದು ನೋಡ್ಕೊಂಬಂದ್ವಿ ಅಂತ ಒಂದು ಖುಷಿ ಕೊಡುವಂಥ ಒಂದು ಸಿನಿಮಾ ಆಗುತ್ತೆ. ಆ್ಯಂಡ್ ಈ ಸಿನಿಮಾ ಇಷ್ಟು ಗ್ರ್ಯಾಂಡ್ಯೂರ್ ಆಗಿ ಇಷ್ಟು ಎಲ್ಲ ಆಗಿರೋದಕ್ಕೆ ನಾನು ರಾಕ್ಲೈನ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ನನ್ನ ಹೋಲ್ ಆರ್ಟಿಸ್ಟ್ ಟೀಮ್, ಆರಾಧನಾ ಅವರಾಗಿರ್ಬೋದು, ವಿನೋದ್ ಸರ್ ಆಗಿರ್ಬೋದು, ಕುಮಾರ್ ಗೋವಿಂದ್ ಸರ್, ಶ್ರುತಿ ಮೇಡಮ್,
ಬಿರಾದರ್ ಸರ್, ಟೋಟಲ್ ಒಂದು ಟೀಮು ಈ ಸಿನಿಮಾಗೋಸ್ಕರ ಡೆಡಿಕೇಟೆಡ್ ಆಗಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಇವರಷ್ಟು ಜನರು ಶ್ರಮ ಇದೆ. 29ನೇ ತಾರೀಕಿಗೆ ಥಿಯೇಟ್ರಲ್ಲಿ ನೀವೆಲ್ಲ ನೋಡ್ಬೋದು. ಮತ್ತೊಮ್ಮೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ದರ್ಶನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೂ ಅವಕಾಶಗಳು ಸಿಕ್ಕರೆ ಇನ್ನೂ ಬೆಟರ್ ಸ್ಕ್ರಿಪ್ಟ್ಗಳು, ಬೆಟರ್ ಯೋಚನೆಗಳನ್ನ ಮಾಡಬೇಕು ಅಂತ ಒಂದು ಅನ್ಕೊಂಡಿರುವಂಥ ನಾನು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಬಾಸ್. ತರುಣ್ ಸರ್, ನೀವು ನಿಮ್ಮ ಸೂಪರ್ ಹಿಟ್ ಸಿನಿಮಾಗಳ ಮೂಲಕ ನಮ್ಮೆಲ್ಲರನ್ನ ರಂಜಿಸಿದ್ದೀರಾ ಡೈರೆಕ್ಟರ್ ಆಗಿ. ಸೊ ಈ ನಮ್ಮ ಸೂಪರ್ ಹಿಟ್ ಡೈರೆಕ್ಟರ್ಗೆ ನಮ್ಮ ಕಡೆಯಿಂದ ಒಂದು ಶಾರ್ಟ್ ಮೂವಿ ಇದೆ ಸರ್, ಪ್ಲೀಸ್ ಸರ್. ಸರಳ ಸಜ್ಜನಿಕೆಯ ಸಾಹುಕಾರ, ವಿರಳ ವ್ಯಕ್ತಿತ್ವದ ಕಲಾಕಾರ, ಬಣ್ಣದ ಲೋಕದ ರಣಧೀರ, ಬೆಸ್ಟ್ ಡೈರೆಕ್ಟರ್ ಕನ್ನಡ ತರುಣ್ ಸುಧೀರ್, ನಾಡಿನ ನೆಚ್ಚಿನ ತರುಣ ಕಿಶೋರ್ ಸುಧೀರ್. ತರುಣ್ ಕಿಶೋರ್ ಸುಧೀರ್ ಚಂದನವನದ ಚಿರಾಮರ ತಾರೆ ಶ್ರೀ ಸುಧೀರ್ ಮತ್ತು ಮಾಲತಿ ಸುಧೀರ್ ಅವರ ಪುತ್ರರಾಗಿ ಜನಿಸಿದರು. ಇವರ ಅಣ್ಣ ನಂದಕಿಶೋರ್ ಕನ್ನಡ ಚಿತ್ರಲೋಕ ಕಂಡ ವಿಶೇಷ ನಿರ್ದೇಶಕರಲ್ಲಿ ಓರ್ವರು. ತಂದೆಯ ಒಡನಾಟದಿಂದಲಾಗಿ ಎಳವೆಯಲ್ಲೇ ಚಿತ್ರರಂಗದ ಕಡೆ ಆಕರ್ಷಿತರಾದರು. 1990ರಲ್ಲಿ ತೆರೆಕಂಡ ಗಣೇಶನ ಮದುವೆ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ನಟನಾಗಿ ಕಾಲಿಟ್ಟ ತರುಣ್ ಕಿಶೋರ್ ಸುಧೀರ್ ಎಕ್ಸ್ಕ್ಯೂಸ್ ಮೀ, ಚಪ್ಪಾಳೆ, ಕ್ರೈಮ್ ಸ್ಟೋರಿ, ವಿಷ್ಣು ಸೇನೆ, ಜೊತೆ ಜೊತೆಯಲ್ಲಿ, ವಿದ್ಯಾರ್ಥಿ, ನವಗ್ರಹ, ಹೊಂಗನಸು, ಚೆಲುವೆ ನಿನ್ನ ನೋಡಲು, ಗಜಕೇಸರಿ, ವೃತ್ತ ಮುಂತಾದ ಚಿತ್ರಗಳಲ್ಲಿ ಅದ್ಭುತ ನಟನೆಯನ್ನು ತೋರಿದ್ದಾರೆ. ಇವರು ಕೇವಲ ನಟನಾಗಿ ಉಳಿಯದೆ ಕನ್ನಡ ಚಿತ್ರರಂಗದ ಲೀಡಿಂಗ್ ನಿರ್ದೇಶಕ ಮತ್ತು ಚಿತ್ರ ಬರಹಗಾರ ಎಂದು ಖ್ಯಾತಿಯನ್ನು ಪಡೆದಿದ್ದಾರೆ. ರ್ಯಾಂಬೋ, ವಿಕ್ಟರಿ, ಅಧ್ಯಕ್ಷ, ಗಜಕೇಸರಿ, ರನ್ನ, ಟೈಗರ್, ಚೌಕ, ರ್ಯಾಂಬೋ 2, ವಿಕ್ಟರಿ 2, ರಾಬರ್ಟ್ ವಿಭಿನ್ನ ಚಿತ್ರಕಥೆಯೊಂದಿಗೆ ಕೋಟಿ ಜನಮನ್ನಣೆ ಪಡೆದ ಚೌಕ ಚಿತ್ರದ ಮೂಲಕ ನಿರ್ದೇಶನಕ್ಕೆ ಪಾದಾರ್ಪಣೆಗೈದ ಇವರು ಚಿತ್ರರಂಗದಲ್ಲಿ ಧೂಳೆಬ್ಬಿಸಿ ಹಲವು ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದ ಡಿ ಬಾಸ್ ಅಭಿನಯದ ರಾಬರ್ಟ್ ಚಿತ್ರದ ಮೂಲಕ ಸೈ ಎನಿಸಿಕೊಂಡರು. ಅದ್ಭುತ ಪೋಸ್ಟರ್ ಮತ್ತು ಡಿ ಬಾಸ್ ರವರ ಮಾಸ್ ಲುಕ್ ಇಂದ ಬೆಳ್ಳಿತೆರೆಯಲ್ಲಿ ಅಬ್ಬರಿಸಿ ಬೊಬ್ಬಿರಿಯಲು ಕಾಯುತ್ತಿದೆ ಇವರ ನಿರ್ದೇಶನದ ಕಾಟೇರ ಸಿನಿಮಾ. ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿಯ ರೈಲ್ವೆ ಸ್ಪೋರ್ಟ್ಸ್ ಗ್ರೌಂಡ್ನಲ್ಲಿ ರಾಬರ್ಟ್ ಚಿತ್ರ ಪ್ರೀ ರಿಲೀಸ್ ಕೂಡ ನಡೆದಿದ್ದು, ಮತ್ತೆ ಈ ವೀರ ಕನ್ನಡಿಗರ ಸ್ವಂತ ನಾಡಿನಲ್ಲಿ ಡಿ ಬಾಸ್ ಮತ್ತು ತರುಣ್ ಕಿಶೋರ್ ಸುಧೀರ್ ಜುಗಲ್ಬಂದಿಯ ಕಾಟೇರ ಸಿನಿಮಾ ಪ್ರೀ ರಿಲೀಸ್ ಕಾಣುತ್ತಿದ್ದು ಪ್ರಚಂಡ ಯಶಸ್ಸು ಕಾಣಲಿ, ಕನ್ನಡ ಚಿತ್ರರಂಗದ ಎಲ್ಲ ದಾಖಲೆಗಳ ಮುರಿದು ಮುನ್ನುಗ್ಗಲಿ ಎಂದು ಹಾರೈಸುತ್ತಾ ಕನಸಿನ ಲೋಕದ ಜಾದುಗಾರ ತರುಣ್ ಕಿಶೋರ್ ಸುಧೀರ್ ಅವರಿಗೆ ಹೇಳುತ್ತಿದ್ದೇವೆ, ಆಲ್ ದಿ ಬೆಸ್ಟ್. ಕನಸಿನ ಲೋಕದ ಜಾದೂಗಾರ ತರುಣ್ ಸುಧೀರ್ ಸರ್ ಅವರಿಗೆ ಎಲ್ಲರ ಕಡೆಯಿಂದ ಬೆಸ್ಟ್ ವಿಶಸ್ ಫಾರ್ ಕಾಟೇರ. ಈಗ ಕೆಲವರ ಮಾತು ಬಂಗಾರವಾಗುತ್ತೆ, ಇನ್ ಕೆಲವರ ಮಾತು ಶಾಸನವಾಗುತ್ತೆ. ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಕ್ಕಿಂತ ಮುಂಚೆ ಒಂದು ವಿಟಿ ಪ್ಲೀಸ್. This man needs no introduction. The man who created an extraordinary revolution in our sandalwood industry. Presenting one and only challenging star Darshan. ನಾನು ಕರ್ನೆ ಹಿಡಿದ್ರೆ ಬುನಾದಿ, ಕತ್ತಿ ಹಿಡಿದ್ರೆ ಸಮಾಧಿನೇ. ನನ್ನ ಮುಂದೆ ಒಂದು ಗುಂಪಿದೆ, ನನ್ನ ಕಾಯೋಕೆ ಒಂದು ಸೈನ್ಯನೇ ಇದೆ. ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ,
ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾಕು. No discussions, only action. ನನಗಪ್ಪ ಆಗ ಯೋಗ್ಯತೆನೂ ಇದೆ, ಅಪ್ಪನ ಗುಡ್ದೋನೇ ಹೆಮ್ಮೆನೂ ಇದೆ. Fans. I don't use the word fans. Darshan sir antare celebrities ante. Sir ಅವರೇ ನನ್ನ ಜೀವ. ಸುಮ್ಮನೆ ಆತ್ಮ ಅಷ್ಟೇ, ಜೀವ ಅದೇ. I think ಅವ್ರದೊಂದು ಸ್ಟೈಲ್, ಮನುಷ್ಯ, ಒಂದು ಆಟಿಟ್ಯೂಡ್, ಒಂದು ಬೇರೆ ತರವಾದ ವ್ಯಕ್ತಿ, and he has got his own style. He is the star. He is a real star. Darshan again our personality, so he looks massive and ಅವರು ಒಂದು ಮಾಸ್ ಅಪೀಲ್ ಅವರು ತುಂಬಾ ಚೆನ್ನಾಗಿದೆ. Darshan Anna super star. A Kannada actor. I've seen the video. Like when on his birthday there are thousands of people standing outside, and from night 12 o'clock to the next day night 12 o'clock with breaks obviously, he have met each and every one. He must have cut at least 1000 cakes. Huge actually. ಏನೇಳಿ ಆ ಮಾಸ್ ಫಾಲೋಯಿಂಗ್ಸ್, ಏನೇಳಿ ಬಾಸ್ ಅಂತಾರಲ್ಲ, ವರ್ತ ಹೆಸರಿಗೆ ಆಕ್ಚುಲಿ ಡಿ ಬಾಸ್. ಅವನ ಒಟ್ಟು ಸಂಸ್ಕಾರವನ್ನ, ಅವನ ಒಟ್ಟು ಅಭಿವ್ಯಕ್ತಿಯನ್ನ, ಅವನ ಒಟ್ಟು ಯಾತ್ರೆಯನ್ನ, ರಂಗಯಾತ್ರೆಯನ್ನ ಬೆಳೆಸ್ಕೊಂಡ ರೀತಿ ಇದೆಯಲ್ಲ, ಅದು ಅವನ ಸಾಮರ್ಥ್ಯ. ಅದು ಅವನ ಸಾಮರ್ಥ್ಯ ಮತ್ತು ಅವನಲ್ಲಿನ್ನುವ ಸರಳತೆ ಉಳ್ಕೊಂಡಿದೆ. ಇವತ್ತು ಮಗು ಇದ್ದಂಗೆ ನಾನು ಕೆಲವು ಕಡೆ ಬೈಬೇಕು ಅಂದ್ರೆ ನಾನು ಹಲವಾರು ಕಾರ್ಯಕ್ರಮದಲ್ಲಿ ಮೀಟ್ ಆಗ್ತಾ ಇರ್ತೀನಿ ಅವನ್ನ. ಅಷ್ಟೇ ಸಿಂಪ್ಲಿಸಿಟಿ, ಅಷ್ಟೇ ಡೌನ್ ಟು ಅರ್ತ್, ವೆರಿ ನೈಸ್. ದೊಡ್ಡದಾಗಿ ಬೆಳಿಬಹುದು, ಆದರೆ ದೊಡ್ಡ ತರ ಬಂದಿಲ್ಲ. ಅವನಿಗೆ ಬಹಳ ದೊಡ್ಡ ತರ ಇದೆ. ದೇವರವರಿಗೆ ಇನ್ನಷ್ಟು ಕೀರ್ತಿ ಶಿಖರ ಕೊಡಲಿ. ಇದೇ ರೀತಿ ಅವನ ನಡವಳಿಕೆ, ಅವನ ಜೀವನ ಸದಾಕಾಲ ಹರ್ಷದಾಯಕ ಆಗಲಿ ಅಂತ ಆ ಚಾಮುಂಡೇಶ್ವರಿ ಗರ್ವ ಪ್ರೀತಿಲಿ ಇವರೇ ಪರ್ವ ದ ಲೀಡರ್ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಹಾಗೇನೆ ನನ್ನೆಲ್ಲ ಸೆಲೆಬ್ರಿಟಿಗಳಿಗೆ, ಈ ಚಿಕ್ಕ ಪುಟ್ಟು ಇವತ್ತನೇ ಅಂಬೆಗಾಲಿಡ್ತಿರೋ ಕಲಾವಿದನ ನಮಸ್ಕಾರಗಳು. ಮೊದಲನೇದಾಗಿ ಸಿನಿಮಾಗಿಂತ ಹೇಳಕ್ಕೆ ಮುಂಚೆನೆ ಇವತ್ತಿಲ್ಲಿ ಇಡೀ ನಮ್ಮ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳು, ನಮ್ಮ ಅಭಿಷೇಕ್ ಅಂಬರೀಷ್ ಅವರಾಗಿರ್ಬೋದು, ಧನ್ವೀರ್ ಅವರಾಗಿರ್ಬೋದು, ಹಾಗೇನೆ ನಮ್ಮ ಯಶಸ್ ಸೂರ್ಯ ಅವರಾಗಿರ್ಬೋದು, ನಮ್ಮ ಟೈಗರ್ ಆಗಿರ್ಬೋದು, ಹಾಗೇನೆ ಮೆಗಾ ಶೆಟ್ಟಿ ಅವರು, ಅವ್ರ ಇಡೀ ಟೀಮು, ಕೈವಾ ಟೀಮು, ಎಲ್ಲ ಸೂಪರ್ ಸ್ಟಾರ್ಗಳು ಬಂದಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಯಾಕಂದರೆ ನಮ್ಮ ಚಿಕ್ಕ ಸಿನಿಮಾಗೆ ನಿಮ್ಗಳ ಸಪೋರ್ಟು, ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ, ಹಾಗೇನೆ ನಿಮ್ಮ ತುಂಬ ನಯವಾದ ಪ್ರೀತಿಯಾದ ಮಾತುಗಳಿಗೆ
ನಾನು ಫಸ್ಟ್ ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಯಾಕಂತಂದರೆ ನೀವು ಇಷ್ಟೊತ್ತಿಲ್ಲಿ ಕೊಟ್ರಪ್ಪ, ನಮ್ಗೆ ಯಾಕಪ್ಪ ನಮ್ಮನೆ ಹಿಡಿತೀರಾ? ಬಡ ಕಲಾವಿದ್ರ ಮೇಲೆ ಸ್ವಲ್ಪ ಪ್ರೀತಿ ತೋರಿಸ್ರಯ್ಯ. ಯಾಕ್ರಯ್ಯ? ಅವರೆಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳು. ನಾವು ಈಗ ತಾನೇ ಬೆಳೀತಾ ಇದ್ದೀವಿ. ನಮ್ಮನ್ನು ಅರಸಿ ಅಂತಂದರೆ ನಮ್ಮನ್ನು ಕಾಲು ಎಳಿತಾರಲ್ಲ, ನ್ಯಾಯನ ಧರ್ಮನ ಹೇಳಿ? ಹಾಂ, ಹೇಯ್ ಇದು ವಿಜಯದ ತಿಲಕಾಲ. ಅದಕ್ಕೆ ಎಲ್ಲರ ಬಲ ಆಗಿರೋಂಥ ದರ್ಶನ್ ಸರ್ ಅವರನ್ನ ತೋಳಲ್ಲಿಟ್ಕೊಂಡು ಮೆರೆಸ್ತಾ ಇದ್ದಾರೆ. ಅವರ ಸಹೋದರರು ತೋಳ್ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದಾರೆ ದರ್ಶನ್ ಸರ್ನ ಎಲ್ಲ ಅವರ ಸಹೋದರರು. ನಿಜವಾಗ್ಲೂ ಅವ್ರು ಎತ್ತಷ್ಟು ದೊಡ್ಡವ್ರು ನಾವಲ್ಲ ಸ್ವಾಮಿ. ಪಾಪ ಆ್ಯಕ್ಚುಲಿ ಅವ್ರನ್ನ ನಾವು ಎತ್ತಬೇಕಷ್ಟೇ. ನಾವೆಲ್ಲ ಸಣ್ಣ ಸಣ್ಣ ಕಲಾವಿದ್ರು. ಆದರೂ ಕೂಡ ಸಾಯೋವರೆಗೂ ಈ ಪ್ರೀತಿನ ಹಿಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಸದ್ಯಕ್ಕಿದ್ರದ್ದು ಯಾರ್ದು ಕಣ್ಣು ಬೀಳ್ದೇ ಇರ್ತೀರಿ ನಾವು ಹೋಗ್ತಾರಣ. ಈಗ ಕಾಟೇರ ಸಿನಿಮಾಗೆ ಬಂದ್ಬಿಡ್ತೀರಿ. ಯಾಕಂದ್ರೆ ಆಗಲೇ 11 ಗಂಟೆ ಆಗೋಯ್ತು. ಏನಕ್ಕೆ ಉತ್ತರ ಕರ್ನಾಟಕ ನಾವು ಸದಾ ಬರ್ತೀವಿ ಅಂತಂದರೆ ಇದೊಂದು ಹೃದಯ ಇದ್ದಾಗ ನಮಗೆ. ನಾನು ಅವತ್ತು ಹೇಳ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಇನ್ನೂ ಸಾಯ ತನಕ ಹೇಳ್ತೀವಿ. ಕಲಾವಿದ್ರನ್ನ ಉತ್ತರ ಕರ್ನಾಟಕದ ಜನ ಯಾವತ್ತು ಬರೀ ಹೊಟ್ಟೆಲಂತೂ ಮನಗ್ಸಲ್ಲ. ಹೌದೋ ಅಲ್ಲ? ಅದು ಯಾವುದೇ ಸಿನಿಮಾ ಆಗ್ಬೋದು, ಯಾವುದೇ ನಾಟಕ ಆಗ್ಬೋದು, ಬಟ್ ಕಲಾವಿದ್ರನ್ನ ತುಂಬ ಹರಿಸಿ ಬೆಳೆಸಿ ಪ್ರೀತಿ ತೋರಿಸೋ ಉತ್ತರ ಕರ್ನಾಟಕ ಮಂದಿಗೆ ನಿಜವಾಗ್ಲೂ ಮೈಯಲ್ಲಿರೋ ಚರ್ಮ ತೆಗೆದು ಚಪ್ಪಲಿ ಮಾಡಾಕಿದ್ರು ಕಮ್ಮಿನೇ ನಾವುಗಳು. ಪ್ರತಿಯೊಬ್ಬ ಕಲಾವಿದನಿಗೆ ಹೇಳ್ತೀನಿ. ಯಾಕಂದರೆ ಎಷ್ಟು ಕಲಾವಿದರು ಎಷ್ಟೆಲ್ಲ ಇಲ್ಲಿ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ. ಸೊ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಕಾಟೇರ ನೀವೇನು ನೋಡಿದ್ರಿ ಈಗ ಟ್ರೈಲರ್, ಇದೇ ಸಿನಿಮಾ ಇದೊಂದು ವಿಭಿನ್ನವಾದ್ದು. ಯಾಕಂದರೆ ನಮ್ಮ ನಿರ್ದೇಶಕರು ನನ್ನ ಸ್ನೇಹಿತರಿಗೆಲ್ಲ ಹೇಳಿದೆ, ಇವತ್ತು ನೀವೇನು ನೋಡಿದ್ರೋ ಇದೇ ನಿಮ್ಗೆ 2.25 ಗಂಟೆ ಸಿನಿಮಾ ತೋರಿಸೋದು ನಾವು. ಓಪನಿಂಗ್ ಅದೇ ಶಾರ್ಟು, ಎಂಡ್ ಈ ಶಾರ್ಟ್, ಇನ್ನು ಮಧ್ಯದಲ್ಲಿ ಮಿಕ್ಕಿದೆ ನೀವೇನು ಅಂದ್ಕೊಂಡ್ರು ಸರಿನೇ ಅಲ್ಲ ಸರ್? ಏನಕ್ಕೆ ಅಂತಂದರೆ ಈ ಸಿನಿಮಾದಲ್ಲಿ ಇಂದಿರಾ ಗಾಂಧಿ ಪೀರಿಯಡಲ್ಲಿ ನಡೆದಂಥ ಒಂದು ನಿಜವಾದ ಘಟನೆ ಅದು. ಉಳುವವನೇ ಭೂಮಿ ಒಡೆಯ ಅಂತೇಳಿ ರೈತರಿಗೆ ಒಂದು ದೊಡ್ಡ ಕಾಯ್ದೆನೇ ತಂದರು. ಆಗ ನಡೆದಂಥ ಕೆಲವು ಘಟನೆಗಳನ್ನ, ಅದರಲ್ಲೂ ತುಂಬ ಕಹಿ ಘಟನೆಗಳನ್ನ ನಾವು ಹೇಳಕ್ಕೆ ಹೊರಟಿದ್ದೀವಿ. ಇದರಲ್ಲಿ ಯಾವುದೇ ಹೀರೋಯಿಸಮ್ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಲ್ಲ, ಎಲ್ಲ ಇದೆ. ಅದ್ರ ಜೊತೆಗೆ 1974ರಲ್ಲಿ ನಾನು ಹುಟ್ಟಕ್ಕೆ ಇನ್ನೊಂದು 3 ವರ್ಷದ ಹಿಂದೆ ನಡೆದಿರೋದಂತ ಕತೆ. ಯಾಕಂದರೆ ಹೆಚ್ಚು ಕಮ್ಮಿ ಒಂದು ಬಾವಿಲಿ ಎಷ್ಟೋ ಮೂಳೆಗಳು ಸಿಗುತ್ತೆ, ಆದರೆ ಆ ಮೂಳೆ ಯಾರ್ದು ಅಂತ ಇವತ್ತವರೆಗೂ ಯಾರಿಗೂ ಗೊತ್ತಾಗಲಿಲ್ಲ. ಇದು ನಿಜವಾದ ನಡೆದಿರೋ ಕತೆ. ಇದು ಈ ಸಿನಿಮಾ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಹೆಚ್ಚು ನಾನು ಹೇಳೋದೂ ಇಲ್ಲ. ಯಾಕಂದರೆ ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಮ್ಮ ಹಿರಿಯರು, ನಮ್ಮ ಸೀನಿಯರ್ಸು ಆದ ವಿನೋದ್ ಆಳ್ವ ಸರ್ ಅವ್ರು ಬಂದಿದ್ದಾರೆ. ಅವ್ರದ್ದು ಒಳ್ಳೆ ಪಾತ್ರ. ಆಮೇಲೆ ತುಂಬ ದಿನಗಳಾದಮೇಲೆ ಅವ್ರು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್ ಹೇಳ್ತೀನಿ. ಯಾಕಂದರೆ ಈಗ ನಮ್ಮನ್ನೆಲ್ಲ ಏನು ಹೇಳ್ತೀರ, ಈಗ ನನ್ನ ತಮ್ಮದಿರನ್ನ ನನ್ನೆಲ್ಲ ನೋಡಿದ್ರೆ ಎಲ್ಲ ಇಷ್ಟು ಉದ್ದಾರ ಅಂತ, ಅವಾಗ ಹೈಟ್ ಅಂತ ತೊಗೊಂಬಂದವ್ರೆ ಅವ್ರು ಆ್ಯಕ್ಚುಲಿ ಇಂಡಸ್ಟ್ರಿಗೆ. ಸೊ ವಿನೋದ್ ಆಳ್ವ ಸರ್ಗೆ ತುಂಬಾ ಥ್ಯಾಂಕ್ಸ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಕ್ಕೆ. ಹಾಗೆಯೇ ಜಗಪತಿ ಬಾಬು ಅವರು, ಅವ್ರ ಜೊತೆಗೆ ಕುಮಾರ್ ಗೋವಿಂದ್ ಸರ್ ಆ್ಯಕ್ಚುಲಿ ಸುಮಾರು ಗ್ಯಾಪ್ ಆದಮೇಲೆ ಈ ಸಿನಿಮಾಗೆ ಅವ್ರು ಬಂದರು. ಅವ್ರ ಜೊತೆಗೆ ನಮ್ಮ ಶ್ರುತಿಮಾ ಇರ್ಬೋದು, ಪದ್ಮಾವಸಂತಿ ಅವ್ರು ಇರ್ಬೋದು. ನಾನು ಮೊನ್ನೆ ಕೂಡ ತುಂಬ ಬೇಜಾರು ಮಾಡಿಕೊಂಡೆ, ಯಾವುದು ನಮ್ಮ ಬಿರಾದರವ್ರನ್ನ ನೋಡಿ, ಅಯ್ಯಯ್ಯೋ ಈ ಪಾತ್ರ ಸಿಗಬಾರ್ದಾಗಿತ್ತ ಅಂತ. ಸೊ ಅಷ್ಟು ಅದ್ಭುತವಾದಂಥ ಪಾತ್ರ. ಆಮೇಲೆ ಆವಾಗಲೇ ಇಲ್ಲೊಬ್ಬ ಬಾಲ್ ಕಲಾವಿದ ನೀವು ನೋಡಿದ್ರಿ, ಆತ ನ್ಯಾಷನಲ್ ಅವಾರ್ಡ್ ವಿನ್ನರ್ ನೋಡ್ರಿ, ಅಲ್ಲೇ ಇದ್ದಾರೆ ನಮ್ಮ ಮೈಸೂರವರು ಬಿರಾದರ್ ಸರ್. ಯಾಕಂದರೆ ಅವ್ರ ಹತ್ರ ಕೇಳ್ಕೊಂಡೆ ನಾನು, ರೋಹಿತ್ ನಾವು ಸ್ಟೇಟ್ ಅವಾರ್ಡ್ಗೆ ಅಷ್ಟೇಪ ಲಾಯಕ್ಕಾಗಿರೋದು, ಆ ನ್ಯಾಷನಲ್ ಅವಾರ್ಡ್ ಹೆಂಗೈತೆ ಒಂದ್ಸಲಿ ತಂದು ತೋರಿಸು ಚಿನ್ನ ಅಂತೇಳಿ. ಪಾಪ ಅದನ್ನು ಇದು ಮಾಡಿದ್ರು. ಆ್ಯಕ್ಚುಲಿ ಒಂದಲ್ಲ ಎರಡಲ್ಲ ಅನ್ನೋದಕ್ಕೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಸೊ ಇದೇ ರೀತಿ ಒಳ್ಳೇದಾಗಲಿ ರೋಹಿತ್, ಗಾಡ್ ಬ್ಲೆಸ್ ಯು. ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳೇ ಮಾಡಿ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅವಾರ್ಡು ನೀವೇ ತೊಗೊಳ್ಳಿ ಅಂತ ಹೇಳ್ತೀನಿ. ಅದನ್ನು ನಮ್ಮ ಮಾತ್ರ ತೋರಿಸಿ ತಂದು ಹಿಂಗೈತೆ ಅಂತ ಒಂದೇ ಒಂದು ಫೋಟೋ ತೊಗೊಂಡ್ಬಿಡ್ತೀವಿ ಅಷ್ಟೇ. ಸೊ ಆ ಥರದ ಕಲಾವಿದರು. ಈ ಸಿನಿಮಾಗೆ ಪ್ರತಿಯೊಬ್ಬರೂ ಕೂಡ
ಎಷ್ಟು ಕಷ್ಟಪಟ್ಟಿದ್ದಾರೋ. ಈಗ ನಿಮ್ಮನ್ನು ಇಲ್ಲಿ ನಿಲ್ಲಿಸಿ ಒಂದು ದೇವಿ ತೋರಿಸಿದ್ರು. ಯಾವಾಗಲೂ ಕಲಾವಿದ್ರ ಮಕ್ಕಳಿಗೆ ನಮ್ಗೆ ಅದೊಂದು ಸ್ವಲ್ಪ ಶಾಪನೇ, ಅದು ವರ ಅಂತೂ ಇಲ್ಲ ಬಿಡಿ. ಇವ್ರ ತಂದೆ ಅಷ್ಟು ಚೆನ್ನಾಗಿ ಮಾಡೋರು, ಇವ್ರೇನು ಮಾಡ್ತಾರೆ? ಯಾಕಂದರೆ ನಮ್ಮ ತಂದೆ ಒಂದು 500 ಸಿನಿಮಾ, ಮೊನ್ನೆ ಅಭಿಗೂ ಅದನ್ನೇ ಹೇಳ್ತಾ ಇದೆ. ಅಪ್ಪಾಜಿ ಅಮ್ಮ ಇಬ್ಬರು ಸೇರಿ ಒಂದು 500,000 ಸಿನಿಮಾ ಮಾಡೋರು ಬಚ್ಚಿನ ಪಾಪ ನಿಂದು 2ನೇ ಸಿನಿಮಾಗೆ ಅಷ್ಟು ತಲೆ ಮೇಲೆ ಆಗ್ತಾರಲ್ಲ, ಏನು ಮಾಡೋದು ನಮ್ಮ ಕತೆ, ಇದೇ ನಮ್ಮ ಕತೆ ಅಂತ. ಯಾಕಂದ್ರೆ ಹಿಂದ್ಗಡೆ ಅವ್ರು ಮಾಡ್ತಾ ಇರಬೇಕಾದ್ರೆ ಹಿಂದ್ಗಡೆ ಅವ್ರು ಕಾಣಿಸ್ತಾ ಇರ್ತಾರೆ ನಮಗೆ. ಅದೇ ರೀತಿ ಇವತ್ತು ಇಲ್ಲಿ ಮಾಲಾಶ್ರೀ ಅವರು ಅವ್ರ ಮಗಳನ್ನ ಲಾಂಚ್ ಮಾಡಿದ್ರು. ನಮ್ಮ ಭಾಗ್ಯ, ನಮ್ಮ ಸಿನಿಮಾಗೆ ಅವ್ರು ಚಾನ್ಸ್ ಕೊಟ್ಟಿದ್ದಕ್ಕೆ, ಅವ್ರ ಮಗಳನ್ನ ನಮ್ಮ ಸಿನಿಮಾಗೆ ಹಾಕ್ಕೊಂಡಿದ್ದಕ್ಕೆ. ಸೊ ಆರಾಧನಾ ಅವ್ರಿಗೆ ಆ್ಯಕ್ಚುಲಿ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾಕಂದರೆ ನಾವು ಸುಮಾರು ಜನ ಹೊಸಬ್ರ ಜೊತೆ ಕೆಲಸ ಮಾಡಿದ್ದೀವಿ. ಆದರೆ ಈ ಸಿನಿಮಾಗೆ ತಯಾರಿ ಮಾಡಿಕೊಂಡು, ಯಾಕಂದರೆ ಸಿನಿಮಾ ಅನ್ನೋದು ಅಷ್ಟು ಈಸಿ ಅಲ್ಲ. ಸೊ ತಯಾರಿ ಮಾಡಿಕೊಂಡು ಬಂದು ಇವತ್ತು ನೀವೇನು ನೋಡ್ತಾ ಇದ್ದೀರಾ, ಇದು ಕೇವಲ ಒಂದು 10% ಇರ್ಬೋದು. ಇನ್ನು 90% ನಿಮ್ಮ ಚಿತ್ರರಂಗದಲ್ಲಿ ಏನೋ ಸಿನಿಮಾದಲ್ಲಿದೆ. ಸೊ ಇದು ಕಾಟೇರ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ನಿಮ್ಮನ್ನು ಪಾಪ ತುಂಬ ಟೈಮಿಂದ ಮನೋರಂಜಿಸ್ಕೊಂಡಿರೋ ನಮ್ಮ ಅನುಶ್ರೀ ಅವ್ರಿಗೆ ಥ್ಯಾಂಕ್ಸ್ ಅ ಲಾಟ್. ಯಾಕಂದರೆ ಅವರಿದ್ರೆ 2 ಗಂಟೆ 3 ಗಂಟೆ ಒಂದು 5 ಗಂಟೆ ಆದರೂ ಜನ ಕಾಯ್ತಾರೆ ಅಂತ. ಸೊ ಅವ್ರು ಇಷ್ಟೊತ್ತವರೆಗೂ ನಡೆಸ್ಕೊಟ್ಟು ಪಾಪ ಅವಾಗಿಂದ ನಿಂತಿದ್ರು. ನಾನು ಅದಕ್ಕೆ ಬಂದು ಕೂತ್ಕೊಳ್ಳಿ ಸ್ವಲ್ಪ ಆರಾಮ್ ರೆಸ್ಟ್ ಮಾಡಿರಿ ಅಂತ ಕರೆದೆ. ಪಾಪ ಅಷ್ಟು ಬೇಗ ಮುಗ್ದೇ ಹೋಯ್ತು ಅಲ್ಲಿಗೆ. ಸೊ ಥ್ಯಾಂಕ್ ಯು. ಹಾಗೇನೆ ನಮ್ಮ ಆಲ್ ಓಕೆಗೆ ಥ್ಯಾಂಕ್ ಯು. ಚಿನ್ನ ವೆರಿ ಗುಡ್ ಸಿಂಗರ್ ಆ್ಯಕ್ಚುಲಿ ಅವರು. ಸೊ ಇದೇ ರೀತಿ ಬಂದು ನಮ್ಮಂಥ ಸಣ್ಣ ಸಣ್ಣ ಕಲಾವಿದರಿಗೆ ಅರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಏನಕ್ಕೆ ಅಂತಂದರೆ ಇದು 2ನೇ ಸಿನಿಮಾ. ಆದರೆ ನಮ್ಮ ನಿರ್ದೇಶಕರ ಬಗ್ಗೆ ನಾನು ಮಾತಾಡಲೇಬೇಕು. ಚೌಕಾನೇ ಒಂಥರ, ರಾಬರ್ಟ್ ಇನ್ನೊಂದು ಥರ, ಕಾಟೇರನೇ ಇನ್ನೊಂದು ಥರ. ಅಂದರೆ ಆ ಜಾನರ್ ಚೇಂಜ್ ಮಾಡೋದಿದೆಯಲ್ಲ, ಒಬ್ಬರ ನಿರ್ದೇಶಕನಿಗೆ ಅದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಒಂದೇ ಥರ ಒಂದು ಸಿನಿಮಾ ಮಾಡಲ್ಲ. ಇರೋ ಚಿನ್ನ ಮಾತಾಡ್ತಾ ಇದ್ದೀನಿ ನಾನು. ಕಣ ನಿನಗೆ ಕಣ ಹೇಳ್ತಾ ಇರೋದು. ಲಾಸ್ಟ್ ಟೈಮ್ ನಿಮಗೆ ಮಾಡ್ದಲ್ಲ. ಯಾಕೆಂದರೆ ಒಬ್ಬ ನಿರ್ದೇಶಕ ನೀವು ಯಾವ್ದಾದ್ರು ಕೆಲವ್ರದ್ದು ನೋಡಿದ್ರೆ ಒಂದೇ ಥರ ಇರುತ್ತೆ ಸಿನಿಮಾಗಳು ನೋಡಿದಾಗ, ಆ ಪ್ಯಾಟರ್ನ್ ಹಂಗೆ ಇರುತ್ತೆ. ಆದರೆ ಯಾವಾಗ ಪ್ಯಾಟರ್ನ್ ಚೇಂಜ್ ಮಾಡ್ತಾರೆ, ಸೊ ನಿಮ್ಗೆ ಹೊಸ ಥರ ಕಾಣಿಸುತ್ತೆ. ಸೊ ತರುಣ್ ಸುಧೀರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಈ ಸಿನಿಮಾಗೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ, ನಮ್ಮ ಜಡೇಶ್ಗೆ ಆಗ್ಬೋದು, ಹಾಗೆಯೇ ಮಾಸ್ತಿಗೆ, ಪ್ರಕಾಶ್ಗೆ, ನಮ್ಮ ಎಡಿಟರ್ಗೆ, ಪಾಪ ನಮ್ಮ ಸುಧಾ ಬರಲಿಲ್ಲ ಕ್ಯಾಮ್ರಾಮನ್. ಅಂದರೆ ಹೆಚ್ಚು ಕಮ್ಮಿ ಎಲ್ಲ ಬರೀ ರಾಬರ್ಟ್ ಟೀಮ್ ಅವರೇ ಇದ್ದೀವಿ. ಪಾತ್ರಗಳು ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ, ಅದು ತುಂಬಾ ಚೇಂಜ್ ಅಲ್ಲ, ಸ್ವಲ್ಪ. ಸೊ ಇಷ್ಟೋ ಜನನ್ನ ಸಾಕಿ ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕನ ಕೆಲಸ. ರಾಕ್ಲೈನ್ ಅವ್ರ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ. ಯಾಕಂದರೆ ರಾಕ್ಲೈನ್ ಪ್ರೊಡಕ್ಷನ್ ಅನ್ನೋದೇ ಒಂದು ಸೌಂಡ್ ಇದ್ದಂಗೆ. ಅವರ ಪ್ರೊಡಕ್ಷನ್ ಹೌಸಲ್ಲಿ ಇದು 2ನೇ ಸಿನಿಮಾ ಅನ್ನೋದು. ಸೊ ನಮ್ಮ ತಾತನಿಗೆ, ಇಲ್ಲಿ ನಮ್ಮ ತಾತ ಆ ಕಡೆ ಈ ಕಡೆ ಎಲ್ಲ ಹೋಗಿರಬೇಕು. ಓಕೆ. ಸೊ ರಾಕ್ಲೈನ್ ಅವ್ರನ್ನ ತಾತ ಅಂತ ಕರೆಯೋದು. ಯಾಕಂದರೆ ಅವ್ರಿಗಾಗಲೇ 4 ಜನ ಮೊಮ್ಮಕ್ಕಳು ಅವ್ರೆ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಈಗಲೂ ಇನ್ನೂ ಆ್ಯಕ್ಚುಲಿ ಹುಡುಗನ ಥರ ಆಡಬೇಡ ನೀನು, ನಿನಗೆ ವಯಸ್ಸಾಗಿದೆ, ನಿಂಗೆ 4 ಜನ ಮೊಮ್ಮಕ್ಕಳು ಅವ್ರೆ ಅಂತಂದ್ಬಿಟ್ಟು ನಾನು 5 ಅಂತ ಹೇಳ್ಕೊಳ್ಳೋದು. ಸೊ ಅದಕ್ಕೆ ತಾತ ಅಂತ ಕರೆಯೋದು ಅವಾಗವಾಗ. ಸೊ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಇನ್ನೂ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ನಮ್ಮಂಥ ಎಲ್ಲ ಸಣ್ಣ ಸಣ್ಣ ಕಲಾವಿದರಿಗೆ, ಟೆಕ್ನಿಷಿಯನ್ಗೆ ಆಶೀರ್ವಾದ ಮಾಡಲಿ, ಪ್ರೋತ್ಸಾಹ ಕೊಡಲಿ ಅಂತ ಕೇಳ್ಕೊಳ್ತಾ, ಇವತ್ತಿಷ್ಟೊತ್ತವರೆಗೂ ನಮ್ಮನ್ನು ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ, ಹಾಗೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಎಲ್ಲ ಕಾಕಿ ಹಾಕೊಡ್ರೆ ಎಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಒಂದೇ ಉಸಿರಿಟ್ಕೊಂಡು ಎಲ್ಲ ಸೆಲೆಬ್ರಿಟೀಸು ದರ್ಶನ್ ಸರ್ ಅವರ ಮಾತನ್ನ ಕೇಳೋದಕ್ಕೆ ಕಾಯ್ತಾ ಇದ್ರು. ಸೊ ಅವರ ಮಾತು ಮುಗಿದಿದೆ. ಬಟ್ ನಮ್ಮ ತಂಡದವ್ರು ಯಾರಿದ್ದೀರಾ, ಕಾಟೇರ ಚಿತ್ರತಂಡದವರು, ಒಟ್ಟಿಗೆ ಒಂದು ಫೋಟೋ ಆಪರ್ಚುನಿಟಿ ಆಗಲಿ ಪ್ಲೀಸ್. ನಮ್ಮ ಟೆಕ್ನಿಷಿಯನ್ಸ್ ಕಲಾವಿದರು ಇದ್ದಲ್ಲಿ ಥ್ಯಾಂಕ್ ಯು. ಹುಬ್ಬಳ್ಳಿ, ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಚಪ್ಪಾಳೆ ಬರಬೇಕು. ಕಾಟೇರ ಚಿತ್ರಕ್ಕೆ